ಆಕಾಶ ಕೆ ಗಂಗಾಧರ್ ಅವರನ್ನು ಮಾತಾಡಿಸಿ ನಮ್ಮ ಎಲ್ಲ ರೇಡಿಯೋ ಶ್ರೋತೃಗಳಿಗೆ ನಿಮ್ಮ ಧ್ವನಿಯನ್ನು, ನಿಮ್ಮ ಪರಿಚಯವನ್ನು ಮಾಡಿಕೊಡೋದು ನಮಗೆ ಈ ಮಾಧ್ಯಮದವರಿಗೆ ಬಹಳ ಹೆಮ್ಮೆಯ ಸಂಗತಿ ಸರ್. ಸಂತೋಷ. ಹೇಳಿ ಸರ್, ಈಗ ತಾವು ಈ ಬಾರಿಯ ಮಲಯಾಳಂ ಕಥೆಗಳು ಎನ್ನುವ ಅನುವಾದ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಭಾಷಾಂತರ ಪ್ರಶಸ್ತಿಯಿಂದ ಪುರಸ್ಕೃತರಾಗಿದ್ದೀರಿ. ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ರೇಡಿಯೋ ಕೇಳುಗರ ಪರವಾಗಿ ತಮಗೆ ಅನಂತ ವಂದನೆಗಳು. ಈ ಒಂದು ಅನುವಾದ ಕ್ಷೇತ್ರದಲ್ಲಿ ತಮ್ಮನ್ನು ಹೇಗೆ ತೊಡಗಿಸಿಕೊಂಡ್ರಿ ಅನ್ನೋ ವಿಷಯಕ್ಕೆ ಬರುವುದಕ್ಕೆ ಮೊದಲು ನಿಮ್ಮನ್ನು ನಮ್ಮ ಎಲ್ಲ ಕೇಳುಗರಿಗೂ ಪರಿಚಯ ಮಾಡುವ ನಿಟ್ಟಿನಲ್ಲಿ, ನೀವು ಈಗ ಸದ್ಯ ಬೆಂಗಳೂರಿನಲ್ಲಿದ್ದರೂ ಕೂಡ ಮೊದಲು ಕೊಡಗಿನಲ್ಲೇ ಇದ್ದವರು. ಈ ಕೊಡಗಿನ ನಿಮ್ಮ ಜೀವನ, ಕೊಡಗಿನ ನಂಟು, ಯಾಕಂದರೆ ನಿಮ್ಮ ಮಾತೃಭಾಷೆ ಮಲಯಾಳಂ, ಈ ಹಿನ್ನೆಲೆಯನ್ನು ಸ್ವಲ್ಪ ಹೇಳ್ತೀರಾ ಸರ್? ನಾನು ಹುಟ್ಟಿದ್ದು ಕಾಸರಗೋಡಿನ ಒಂದು ಕುಗ್ರಾಮದಲ್ಲಿ, ಪಾತನಡುಕ ಎಂಬ ಊರಿನಲ್ಲಿ ಹುಟ್ಟಿದ್ದು ನಾನು. ನಮ್ಮ ತಂದೆ ಕೆ.ಸಿ. ಕುಂಜಂಬು ನಾಯರ್, ತಾಯಿ ಕುಂಜಮ್ಮಾರ್ ಅಂತ. ಮತ್ತೆ ಅಣ್ಣ ನಾರಾಯಣ ನಾಯರು, ಅಕ್ಕ ನಾರಾಯಣಿ, ಆಮೇಲೆ ಇನ್ನೊಬ್ರು ಅಕ್ಕ ಲಕ್ಷ್ಮಿ, ಆಮೇಲೆ ಒಬ್ಳು ತಂಗಿ ಇದ್ದಾಳೆ, ಅವಳು ಕಾರ್ತಿಯಾಯಿನಿ ಅಂತೇಳಿ. ಹುಟ್ಟಿದ್ ನಾನು ಕಾಸರಗೋಡಿನಲ್ಲಾದ್ರೂ ಕೂಡ ಬೆಳೆದಿದ್ದು ವಿದ್ಯಾಭ್ಯಾಸ ಎಲ್ಲವೂ ಕಬ್ಬಿಣ ಸೇತುವೆ, ಸೋಮರ್ಪೇಟೆ ತಾಲೂಕಿನ ಕಬ್ಬಿಣ ಸೇತುವೆಯಲ್ಲಿ ನಮ್ಮ ಬಾಲ್ಯ. ಹಾಗಾದ್ರೆ ಚಿಕ್ಕಂದಿನಲ್ಲೇ ನೀವು ಈ ಕಡೆ ಬಂದ್ರಿ? ನನಗೆ ಊರಿನ ಪರಿಚಯನೇ ಇದ್ದಾಗಲೇ ನಾನು ಬಂದ್ಬಿಟ್ಟಿದ್ದೀನಿ. ಓಹೋ. ಅವಾಗ ಕಬ್ಬಿಣ ಸೇತುವೆಯಲ್ಲಿ ಒಂದು ಕಾಜೂರು ಸ್ಕೂಲ್ ಅಂತಿದೆ, ಈಗಲೂ ಇದೆ ಕಾಜೂರು ಸ್ಕೂಲು. ಅಲ್ಲಿ ನನ್ನ ವಿದ್ಯಾಭ್ಯಾಸ, ಪ್ರೈಮರಿ ಸ್ಕೂಲ್ ಅಲ್ಲಾಯ್ತು. ಆಮೇಲೆ ಹೈಯರ್ ಪ್ರೈಮರಿ ಸೋಮವಾರಪೇಟೆಯಲ್ಲಿ ಆಯ್ತು, ಮತ್ತೆ ಹೈಸ್ಕೂಲ್ ಅಲ್ಲೇ ಆಯ್ತು. ಅಲ್ಲಿ 11th ಸ್ಟ್ಯಾಂಡರ್ಡ್, ಅವಾಗ PUCಗೆ 11th ಸ್ಟ್ಯಾಂಡರ್ಡ್ ಹೆಸರಿತ್ತು, ಒಂದೇ ವರ್ಷ ಇದ್ದಿದ್ದು. ಫಸ್ಟ್ ಬ್ಯಾಚ್ ನಮ್ದು 11th ಸ್ಟ್ಯಾಂಡರ್ಡ್. ಅಲ್ಲಿ ಮುಗಿದ ಮೇಲೆ ನಾನು ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಡಿಗ್ರಿ, BSc ಡಿಗ್ರಿ. ಅಂದ್ರೆ ನಾನು ಸಾಹಿತ್ಯದ ಅನುವಾದ ಕ್ಷೇತ್ರಕ್ಕೆ ಬರುವ ಮೊದಲೇ ನಾನು ಸೈನ್ಸ್ ಸಬ್ಜೆಕ್ಟ್ ತಗೊಂಡು ಅಲ್ಲಿ ಸ್ವಲ್ಪ ಅಲ್ಲಿ ಕೆಲಸಗಳು ಮಾಡಿದ್ದೇನೆ. ಇದು ನನ್ನ ಬಾಲ್ಯದ ಸೂಕ್ಷ್ಮ ಪರಿಚಯ. ಇನ್ನು ಇದರಂತೆ ಬೇರೆ ವಿಷಯವಾಗಿ ಹೇಳ್ಬೇಕಂದ್ರೆ, ನಾನು ಅನುವಾದ ಕ್ಷೇತ್ರಕ್ಕೆ ಹೇಗೆ ಬಂದ್ರೆ ಅಂದ್ರೆ, ನಮ್ಮ ಟೀಚರ್ ಹೆಸರನ್ನೇ ನಾನು ಕನ್ನಡದಿಂದ ಇಂಗ್ಲಿಷ್ಗೆ ಅನುವಾದ ಮಾಡಿ ನಾನು ಇದಕ್ಕೆ ಬಂದೆ. ಅಲ್ಲ, ಬಹಳ ಸ್ವಾರಸ್ಯವಾದ ಅಂಶವನ್ನ ಹೇಳಿದ್ರಿ. ಟೀಚರ್ ಹೆಸರನ್ನ ನೀವು ಅನುವಾದ ಮಾಡಿದ್ರಿ, ಅದು ಯಾವ ವಯಸ್ಸಿನಲ್ಲಿ, ಎಲ್ಲಿ, ಹೇಗೆ ನಡೀತು ಹೇಳಿ ಸರ್? ಅದು ನನಗೆ ಅವಾಗ 13-14 ವರ್ಷ ಇರ್ಬೋದು. ಓ, ಪುಟ್ಟ ಹುಡುಗ. ಪುಟ್ಟ ಹುಡುಗ. ಅವಾಗ ಈ ನೀಲಮ್ಮ ಟೀಚರ್ ಅಂತ ನಮ್ಮ ಕ್ಲಾಸ್ ನಲ್ಲಿ ಒಬ್ರು ಕ್ಲಾಸ್ ಟೀಚರ್ ಇದ್ರು. ಅವರು ಸಾಮಾನ್ಯವಾದವರು ಒಳ್ಳೆ ಟೀಚರ್ ನಮ್ಗೆ. ಆದ್ರೆ ಮಲಯಾಳಿ ಹುಡುಗನ ಕಂಡ ಸ್ವಲ್ಪ ದ್ವೇಷನೋ ಏನೋ ಇತ್ತು. ಸೋಮಪೇಟೆ ಸ್ಕೂಲಿಗೆ ಬರ್ತಾ ಇರುವವರೆಲ್ಲ ಪ್ಲಾಂಟರ್ಸ್ ಮಕ್ಕಳು. ಅವಾಗ ಪ್ರೈವೇಟ್ ಖಾಸಗಿ ಸ್ಕೂಲ್ ಯಾವ್ದು ಇರ್ಲಿಲ್ಲ, ಎಲ್ಲ ಅವಾಗ ಬರ್ತಾ ಇರೋದು ಪ್ಲಾಂಟರ್ಸ್ ಮಕ್ಕಳು, ಬಿಸಿನೆಸ್ ಮ್ಯಾನ್ಗಳ ಮಕ್ಕಳು, ಇವರೆಲ್ಲ ಬರ್ತಾ ಇದ್ರು. ಅವಾಗ ನಾವೆಲ್ಲ 7 ಮೈಲಿ ನಡೆದ್ಬಿಟ್ಟು 7 ಮೈಲಿ 14 ಮೈಲಿ ನಡೀತಾ ಇದ್ವಿ ಸ್ಕೂಲಿಗೆ ಹೋಗುವಾಗ. ಅವಾಗ ನಮಗೆ ಒಂಥರ ಮುಜುಗರ ಆಗೋದು. ಅವರು ಕಾರ್ನಲ್ಲಿ ಬಂದಿರುವಾಗ ನಮ್ಗೊಂಥರ ಮುಜುಗರ, ಒಂಥರ ಸೆಟ್ ಬ್ಯಾಕ್ ಅದು. ಆಕ್ಚುಲಿ ಅದರಲ್ಲಿ ಆತರ ಮನಸ್ಸಿಗೆ ತುಂಬಾ ಪರಿಣಾಮ ಬೀಳದಂತ ಒಂದು ಇನ್ಸಿಡೆಂಟ್ ಅದು. ನಮ್ಮನ್ನು ಕಂಡ್ರೆ ಆಗ್ತಾ ಇಲ್ಲ, ಹುಡುಗರಿಗೆ ಕೂಡ ಆಗ್ತಾ ಇರ್ಲಿಲ್ಲ. ನೀಲಮ್ಮ ಟೀಚರ್ಗೆ ನಮ್ಮ ಮಲಯಾಳಿ ಹುಡುಗನ ಕಂಡ್ರೆ ಆಗ್ತಾ ಇರ್ಲಿಲ್ಲ. ಆದ್ರೆ ನಾನು ಕ್ಲಾಸ್ ನಲ್ಲಿ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಫಸ್ಟ್ ಬರ್ತಾ ಇದ್ದೆ. ನನಗೂ ಮತ್ತೆ ಇವಾಗ ಈಶ್ವರ್ ಚಂದ್ರ ವಿದ್ಯಾಸಾಗರ ಅಂತ ಅಡ್ವೊಕೇಟ್ ಒಬ್ಬರಿದ್ದಾರೆ ಸೋಮವಾರಪೇಟೆಯಲ್ಲಿ, ಅವರು ನನ್ನ ಕ್ಲಾಸ್ಮೇಟ್. ಅವರು ನಾನು ಫಸ್ಟ್ ಸೆಕೆಂಡ್ ಬರ್ತಾ ಇದ್ವಿ. ಪ್ಲಾಂಟರ್ಸ್ ಮಕ್ಕಳೆಲ್ಲ ಓದೋದ್ರಲ್ಲಿ ಅಷ್ಟು ಬುದ್ಧಿವಂತರು ಇರ್ಲಿಲ್ಲ. ಆ ಹೊಟ್ಟೆ ಉರಿ ನನ್ನ ಮೇಲೆ ಅವ್ರ ಹೇಳ್ತಾ ಇತ್ತು, ಟೀಚರ್ಗೆ ಚಾಡಿ ಹೇಳೋದು ಈ ತರ ಎಲ್ಲ. ಹಾಗೆ ಆಮೇಲೆ ಈ ನೀಲಮ್ಮ ಟೀಚರ್ ಒಂದ್ ದಿವಸ ಬರೋದಿಲ್ಲ ಅಂತ ನಮ್ಮ ಕ್ಲಾಸ್ ಮಾನಿಟರ್ ಹೇಳಿದ್ರು. ಆವಾಗ ನಾನೇನ್ ಮಾಡ್ದೆ, ನನಗೆ ಏನ್ ತೋಚೋ ಗೊತ್ತಿಲ್ಲ, ಸೀದಾ ಬ್ಲಾಕ್ ಬೋರ್ಡ್ ಹತ್ರ ಹೋಗ್ಬಿಟ್ಟು ನೀಲಮ್ಮ
ಈಸ್ ಈಕ್ವಲ್ ಟು ಬ್ಲೂ ಮದರ್. ಅವರ ತಂದೆ ಹೆಸರು ಕೆಂಪಣ್ಣ ಅಂತೇಳಿ. ಕೆಂಪಣ್ಣ ಈಸ್ ಈಕ್ವಲ್ ಟು ರೆಡ್ ಬ್ರದರ್ ಅಂತ ಬರೆದ್ಬಿಟ್ಟು ನಾನು ಕೂತ್ಕೊಂಡು ನನ್ನ ಸೀಟ್ ನಲ್ಲಿ ಬಂದು ಕೂತ್ಕೊಂಡೆ. ಹುಡುಗರು ಜೋರಾಗಿ ನಗಲಿಕ್ಕೆ ಸುಮಾರು. ಅದೇ ಟೈಮಿಗೆ ನಮ್ಮ ನೀಲಮ್ಮ ಟೀಚರ್ ಎಂಟ್ರಿ ತಗೊಂಡ್ಬಿಟ್ರು ಒಳಗೆ. ಅಯ್ಯಯ್ಯೋ. ಕ್ಲಾಸ್ ಒಳಗೆ ಬಂದ್ಬಿಟ್ರು. ಮೊದ್ಲೇನ್ ಅನ್ಕೊಂತ ಆಗ್ತಾ ಇರ್ಲಿಲ್ಲ, ಇನ್ನೇನಾಗುತ್ತೋ ರಾಧಾ ಅಂತ ನನಗೆ ಗೊತ್ತಾಗ್ಲಿಲ್ಲ. ಅವರು ನೋಡಿದ್ರು, ಯಾರು ಬರ್ದಿದ್ದು ಅಂದ್ರು. ಕ್ಲಾಸ್ ನಲ್ಲಿ ಎಲ್ರು ಗಂಗಾಧರ ಅಂತ ಕೂಗುದು. ನಾನೇನ್ ಮಾಡಿದೆ, ಅವ್ರೇನು ನನಗೇನು ಮಾಡ್ಲಿಲ್ಲ, ಸೀದಾ ಹೊರಗಡೆ ಹೋದ್ರು. 5 ನಿಮಿಷ ಆದ್ಮೇಲೆ ಹೆಡ್ ಮಾಸ್ಟರ್ ಬಂದ್ರು. ಹೆಡ್ ಮಾಸ್ಟರ್ ಅವ್ರ ಜೊತೆ ಬಂದ್ರು. ಅವ್ರ ಹತ್ರ 3 ಬೆತ್ತ ಇತ್ತು. 3 ಬೆತ್ತ? 3 ಬೆತ್ತ 3 ಪನಿಷ್ಮೆಂಟ್ ಇರುತ್ತೆ. 3 ಬೆತ್ತಗಳು. ಒಂದು ಏನೋ ಪೆನ್ಸಿಲ್ ಪೇಪರ್ ಇದಾಗ ಕದ್ದಿದ್ರೆ, ರಬ್ಬರ್ ಕದ್ರೆ, ಇನ್ನೊಂದು ಹೋಮ್ವರ್ಕ್ ಮಾಡಿದ್ರೆ, ಇನ್ನೊಂದು ಆಬ್ಸೆಂಟ್ ಆದ್ರೆ. 3 ಲೆವೆಲ್ನ ಬೆತ್ತಗಳು. ಹೌದು, ಅದು ಬಿಸಿಲೆಗಾಟಿನ ಬೆತ್ತಗಳು. ಬಹಳ ನೋವಾಗುವಂತ ಈಟುಗಳು ಬೀಳ್ತಾ ಇದ್ರು. ಅವ್ರು ಬಂದ್ರು, ಒಳಗೆ ಬಂದ್ಬಿಟ್ಟು ಯಾರೋ ಇದು ಬರ್ದಿದ್ದು ಅಂದ್ರು. ಅದಕ್ಕೆ ಗೊತ್ತು, ಕೆ ಗಂಗಾಧರ ಇವರೇ ಸರ್, ಮನೆ ಸರ್ ಅಂತೇಳಿ ಬರ ಇಲ್ಲಿ ಅಂದ್ರು. ಕರೆದ್ಬಿಟ್ಟು ನೀನೇನ್ ಟ್ರಾನ್ಸ್ಲೇಟ್ ಮಾಡ್ತೀಯಾ ಅಂತೇಳಿ ಚಡ್ಡಿ ಹಿಡಿದು ಎಳೆದ್ರು. ಚಡ್ಡಿ ಪರ ಅಂತ ಎತ್ತೋಗ್ಬಿಟ್ಟು. ಅದಕ್ಕೆ ನಮ್ಮಮ್ಮ ಸಿಕ್ಕಾಪಟ್ಟೆ ಹೊಲಿಗೆ ಹಾಕಿದ್ರು. ಆ ಹೊಲಿಗೆ ಎಲ್ಲ ಬಿಚ್ಚಿ ಮಾತ್ರ ಬರೀ ಮಾಂಸ ಮಾತ್ರ ಕಾಣಿಸ್ತಾ ಇತ್ತು. ಅಲ್ಲಿಗೆ ಏಟುಗಳು ಸರಾಗವಾಗಿ ಒಂದು 15-20 ಏಟುಗಳು ಬಿತ್ತು. ಈಗಲೂ ನೆನೆಸ್ಕೊಂಡ್ರೆ ನೋವಾಗುತ್ತೆ, ಅಷ್ಟು ಏಟುಗಳು ಬಿತ್ತು. ನಾನು ಅಳ್ತಾ ಇದ್ದೆ, ಬೊಬ್ಬೆ ಹಾಕ್ತಿ, ಏನ್ ಮಾಡೋದು ಅವ್ರಿಗೆ ಧೈರ್ಯ ಬರಲಿಲ್ಲ. ನಾನು ಅನುವಾದ ಮಾಡ್ತೀನಿ ಅಂತೇಳಿ. ಅದು ನನ್ನ ಮೊದಲನೇ ಅನುವಾದ. ಮತ್ತೆ ಅದಕ್ಕೆ ಸಿಕ್ಕಿದ ಪ್ರಶಸ್ತಿ ಅಂದ್ರೆ ಆವಾಗ ಆ 3 ಬೆತ್ತದ ಇಟ್ಟು. ಇದು ನನ್ನ ಬಾಲ್ಯದ ನೆನಪುಗಳು ಬಹಳಷ್ಟು ಕಾಡ್ತಾ ಇತ್ತು ಅದು. ಆದ್ರೆ ನಂತರ ನಾನು ಬಾಲ್ಯದಿಂದ ಮುಂದಕ್ಕೆ ಆಗೋದಂದ್ರೆ ಅಲ್ಲಿಂದ ಹೈಸ್ಕೂಲ್ಗೆ ಹೋದೆ. SSLC ನಾನು ಸ್ಕೂಲ್ಗೆ ಫಸ್ಟ್ ರ್ಯಾಂಕ್ ಬಂದೆ SSLC. ಆಮೇಲೆ ಎಲ್ಲ ಇದು ಓಡಾಟ, ಬಸ್ಸಲ್ಲಿ ಹೋಗ್ತಾ ಇದೆ, ನಡ್ಕೊಂಡು ಹೋಗ್ತಾ ಇದೆ. ಅವಾಗ ಬಹಳ ದೂರ ನಡಿಬೇಕಿತ್ತ ಸರ್? ಹೌದು, ತುಂಬಾ 7 ಮೈಲಿ ಅಂದ್ರೆ ಸೋಮವಾರಪೇಟೆಯಿಂದ ಕಬ್ಬಿನ ಸತ್ವ ಹೋಗ್ಬೇಕು ಅಂದ್ರೆ ಈ ಕೋರ್ಕೊಲ್ಲಿಂದ ಒಂದು ಊರಿದೆ. ಕೋರ್ಕೊಲ್ಲಿಂದ ಕೆಳಗಡೆ ಬರೇ ಕಾಡು. ಒಂದ್ ಕಡೆ ಕಾಡು, ಇನ್ನೊಂದ್ ಕಡೆ ಕಾಫಿ ಎಸ್ಟೇಟ್. ಇವ್ರದ್ದು ಈಗ ಕನ್ಸಲ್ಟೇಟ್ ಕಾಫಿ ಎಸ್ಟೇಟ್ ಆಗಿದೆ. ಅದು ಅಲ್ಲೇ ನಡ್ಕೊಂಡು ಹೋಗ್ಬೇಕು. ಅದು ಆನೆ ಮತ್ತೆ ಇದೆಲ್ಲ ಬರೋದು. ನಮ್ಗೆ ಅವ್ರ ಹೆದರಿಕೆ ಅನ್ನೋದು ಗೊತ್ತೇ ಇರ್ಲಿಲ್ಲ. ಹೋಗ್ತೇವೆ. ನಮ್ಮಲ್ಲಿ ಬೇಕಷ್ಟು ಜನ ಇದ್ದು, ನಾನು ಒಬ್ಬನೇ ಇಲ್ಲ ನಡೀತಾ ಇದ್ದಿದ್ದು. ತುಂಬಾ ಜನ ಕಾಜೂರು ಊರಿಗೆ ಹೋಗೋರಿದ್ರು. ಮತ್ತೆ ಕಿಬ್ರಿ ಬೆಟ್ಟ ಅಂತ ಒಂದಿದೆ, ನನಗಿಂತ ದೂರ ಅವ್ರಿಗೆ. ಎಲ್ಲ ಹೋಗ್ತಾ ಇದ್ವಿ, ಬರೀ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಆವಾಗ ನನಗೆ ಇನ್ನೊಂದೇನಂದ್ರೆ, ನಾನು ಹೇಳಲೇಬೇಕು, ಚಂದಮಾಮ ತಗೊಳ್ತಾ ಇದ್ವಿ ನಾನು. ಚಂದಮಾಮದಲ್ಲಿ ಕಥೆಗಳು ಬರೋದು, ಮಕ್ಕಳ ಕಥೆಗಳು. ಚಂದಮಾಮ, ಇನ್ನೊಂದು ಜನಪ್ರಗತಿ, 2 ಪತ್ರಿಕೆ ನಾನು ತಗೊಳ್ತಾ ಇದ್ದೆ. ಅದಕ್ಕೆ ಈ ಬಸ್ ಚಾರ್ಜ್ ಕೊಟ್ಟದ್ದನ್ನ ನಾನು ಬಳಸ್ತಾ ಇದ್ದೆ. ಅದನ್ನ ಬಳಸ್ಬಿಟ್ಟು ಆ ಪುಸ್ತಕವನ್ನ ನಾನು ಮನೆಗೆ ಹೋಗತ್ತೆ ಖಾಲಿ ಮಾಡ್ತಾ ಇದ್ದೆ, ಓದಿ ಮುಗಿಸ್ತಾ ಇದ್ದೆ. ನಡ್ಕೊಂಡು ಹೋಗ್ತಾನೆ? ಹೌದು, ನಡ್ಕೊಂಡು ಹೋಗ್ತಾನೆ ಓದ್ತಾ ಇದ್ದೆ. ಅದೇ ರೀತಿ ಜನಪ್ರಗತಿಯಲ್ಲಿ ಟಿ ಶಾಂತಿ ಅಂತ ಒಬ್ರು ಧಾರಾವಾಹಿ ಬೆಳೀತಾ ಇದ್ರು, ಅದನ್ನು ಓದಿ ಮುಗಿಸ್ತಾ ಇದ್ದೆ. ಹೀಗೆ ಪ್ರತಿಯೊಂದು ಈ ತರ ಕಷ್ಟದಲ್ಲೇ ನಡೀತು ನಮ್ಮ ಬಾಲ್ಯ. ಕಷ್ಟ ಅಂದ್ರೆ ಆರ್ಥಿಕವಾಗಿ ಕಷ್ಟ ಅಂತ ಹೇಳಕ್ಕಾಗಲ್ಲ, ಅಂದ್ರೆ ಒಂಥರ ಇಕ್ಕಟ್ಟು, ಅವಮಾನ ಇದೆಲ್ಲ ಇತ್ತು. ಆಮೇಲೆ ಅಲ್ಲಿ ನಮ್ಮ ಪಕ್ಕದಲ್ಲಿ ಒಬ್ಬ ಎಸ್ಟೇಟ್ ಓನರ್ ಇದ್ರು. ಅವರ ಕಾರು ಚೆವರ್ಲೆಟ್ ಕಾರ್ ಅವಾಗ. ಅವ್ರು ನಮ್ಮ ಮನೆಯಲ್ಲಿ ನಮ್ಮ ತಂಗಿ, ನನ್ನ ಅಕ್ಕನ ಮಕ್ಕಳೆಲ್ಲ ಒಟ್ಟಿಗಿದ್ವಿ. ಅವ್ರಲ್ಲಿ ಯಾರು ಕಾರ್ ಮುಟ್ತಾರೋ ಅವರಿಗೆ ಕಾಫಿ ಅಂತ ಒಂದು ಬೆಟ್ಟಿಂಗ್. ನಾನು ಮುಟ್ತೀನಿ ಅಂತ ಹೇಳಿದೆ, ಹೋಗಿ ಮುಟ್ಟಿದೆ. ಆ ಡ್ರೈವರ್ ಬಂದು ಕಪಾಲಕ್ಕೆ ತಮಾನ್ ಕೊಟ್ರು ನನಗೆ. ಅಯ್ಯೋ, ಅದು ನನಗೆ ಎಲ್ಲರ ಮುಂದೆ ಅಲ್ವಾ, ಅದು ಇನ್ಸಲ್ಟ್ ಆಯ್ತು. ಈಗ ನನಗೆ ಶ್ರೀಮಂತರ ಮೇಲೆ ಒಂದು ದ್ವೇಷ ಬೆಳಿತಾನೇ ಬಂತದು. ಇದು ನನ್ನ ಬಾಲ್ಯದ ಸೂಕ್ಷ್ಮ ಪರಿಚಯ ಹೇಳ್ತಾ ಇರೋದು. ಆಮೇಲೆ ನೀವು ನಿಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ವೃತ್ತಿ ಜೀವನ ಅಂತ ತೊಡಗಿದ್ದು ಯಾವಾಗ ಸರ್, ಎಲ್ಲಿ? ವೃತ್ತಿ ಜೀವನ ನಾನು ನೋಡಿ 1970 ನನ್ನ ಡಿಗ್ರಿ ಮುಗಿದ್ದು. ಡಿಗ್ರಿ ಮುಗಿದ ಮೇಲೆ ನಾನು ಇಲ್ಲಿ ಕೊಠಾರಿ ಕಾಫಿ ಕುರಿಮರ್ಸ್ ಹಾಸನದಲ್ಲಿ ನಾನು ಕೆಲ್ಸಕ್ಕೆ ಸೇರಿದೆ. ಅಲ್ಲಿ ಏನಾಯ್ತು, ಹಾಸನದಲ್ಲಿ ಕೆಲ್ಸಕ್ಕೆ ಸೇರೋ ಮೊದಲು ನನಗೆ ಆರ್ಡರ್ ಬಂದಿತ್ತು. ಅಲ್ಲಿ ಮ್ಯಾನೇಜರ್ ಇಲ್ಲ ಅಂತೇಳಿ 1 ತಿಂಗಳು ಮುಂದಕ್ಕೆ ಹೋಯ್ತು ನಾನು ಜಾಯ್ನ್ ಆಗ್ಲಿಕ್ಕೆ. ನಾನು ಎಲ್ಲ ತಗೊಂಡೋಗಿದ್ನಲ್ಲ, ಮತ್ತೆ ವಾಪಸ್ ಬರ್ಲಿಕ್ಕೆ ಒಂಥರ ಮುಜುಗರ ಆಯ್ತು. ನಾನೇನ್ ಮಾಡಿದೆ, ಅಲ್ಲಿ ಒಂದು ಹೋಟ್ಲಲ್ಲಿ ಒಂದು ಸ್ವಲ್ಪ ದಿವಸ ಕೆಲಸ ಮಾಡಿದೆ. ಕ್ಲೀನರ್ ಆಗಿ, ಸಪ್ಲೈಯರ್ ಆಗಿ, ಈ ತರ ಕೆಲಸ ಮಾಡಿದೆ. ಕೆಲಸ ಮಾಡಿ ಅವಾಗಲೂ ಈ ಸಾಹಿತ್ಯದ ನಾನು ಬಿಡ್ತಾ ಇರ್ಲಿಲ್ಲ. ಆವಾಗ ನಾನು ಇಲ್ಲಿ ಕೃಷ್ಣಮೂರ್ತಿ ಅವರು ಇದ್ದಾರಲ್ಲ, ಅವರ ಜೊತೆ
ಸಂಪರ್ಕ ಇತ್ತು. ಅವರಿಗೆ ನಾನು ಬರಿತಾ ಇದ್ದೆ ಏನಾದ್ರು, ನನ್ನ ಕವನಗಳು ಕಥೆಗಳೆಲ್ಲ ಬರಿತಾ ಇದ್ದೆ. ಅದಾದ್ಮೇಲೆ 20ನೇ ಡಿಸೆಂಬರ್ ಜಾಯಿನ್ ಆದೆ ಕಾಪಿ ಕಿಲೋಮೀಟರ್. 73ಕ್ಕೆ ನನಗೆ ರೈಲ್ವೆ ಮೇಲ್ ಸರ್ವಿಸ್ ಅಲ್ಲಿ ಆರ್ಡರ್ ಬಂತು ಕೆಲಸಕ್ಕೆ. 74 ಜನವರಿಯಿಂದ ನನಗೆ ರೆಗ್ಯುಲರ್ ಎಂಪ್ಲಾಯ್ ಆದೆ ನಾನು. ಅದಕ್ಕೂ ಮೊದಲು ನೀವು ನಮ್ಮ ಸ್ಥಳೀಯ ಬಹಳ ಜನಪ್ರಿಯವಾದ ಕೊಡಗಿನ ಶಕ್ತಿ ಪತ್ರಿಕೆಯಲ್ಲೂ ಕೂಡ ಕೆಲಸ ಮಾಡಿದಿರಿ ಅಂತ ಒಂದು ಮಾಹಿತಿ ಸಿಕ್ಕಿತು. ಶಕ್ತಿ ಪತ್ರಿಕೆಯಲ್ಲಿ ಅದು ಅದೇ ಟೈಮ್ನಲ್ಲಿ 69ನೇ ಇಸ್ವಿ 70ನೇ ಇಸ್ವಿ ನನಗೆ ಸರಿಯಾದ ನೆನಪಿಲ್ಲ. 69ನೇ ಇಸ್ವಿಗೆ ನಾನು ಶಕ್ತಿ ಪತ್ರಿಕೆಯಲ್ಲಿ ಉಪಸಂಪಾದಕರ ಹುದ್ದೆಗೆ ನಾನು ಕಾಲ್ಫಾರ್ ಮಾಡಿತ್ತು. ಅವಾಗ ನಾನು ಏನ್ ಮಾಡಿದೆ, ಅಪ್ಲೈ ಮಾಡಿದೆ, ಸೆಲೆಕ್ಟ್ ಆದೆ. ಸೆಲೆಕ್ಟ್ ಆಗಿ ಅಲ್ಲಿ 3 ದಿವಸ ಅಷ್ಟೇ ನನಗೆ ಬಹಳ ಹುಚ್ಚಿತ್ತು ಈ ಶಕ್ತಿ ಪೇಪರ್ ನಲ್ಲಿ ಜರ್ನಲಿಸ್ಟ್ ಆಗ್ಬೇಕು ಅನ್ನೋದು. ಕಾರಣ ಏನಂದ್ರೆ, ಜರ್ನಲಿಸ್ಟ್ ಆದ್ರೆ ನಾವು ಈ ಅನ್ಯಾಯಗಳನ್ನ ಕುರಿತು ಬರೀಬಹುದು, ಯಾರು ಪ್ರಶ್ನೆ ಮಾಡೋಂಗಿಲ್ಲ, ಆತರ ಇತ್ತು. ಅದು ಬೇರೆ ಕತೆ ಇದೆ. ನಾನೇನ್ ಮಾಡಿದೆ, ಅಲ್ಲಿ ಜಾಯ್ನ್ ಆದೆ. 2 ದಿವಸ ಅವ್ರು BS ಗೋಪಾಲಕೃಷ್ಣ ಅಂತ ಬರೋರು ಸಂಪಾದಕರು, ಎಡಿಟರ್ ಇದ್ರು. ಹೌದು, ತುಂಬಾ ನಾಲೆಜಬಲ್ ಪರ್ಸನ್. ಅವ್ರ ಜೊತೆ ಒಂದು ಅರ್ಧ ಗಂಟೆ ಒಂದು ಪುಸ್ತಕ ಓದಷ್ಟು ನಾಲೆಜ್ ಸಿಗೋದು. ಬಹಳ ಹಿರಿಯ ವ್ಯಕ್ತಿ, ಒಳ್ಳೆ ವಿದ್ಯುತ್ ಇರುವಂತ ಮನುಷ್ಯ. ಇಂಗ್ಲಿಷು, ಕನ್ನಡ 3 ಅವ್ರ ಜೊತೆ ಮಾತಾಡ್ಲಿಕ್ಕೆ ಒಂದು ಖುಷಿ ಆಗುತ್ತೆ. ಅಷ್ಟು ತಿಳುವಳಿಕೆ ನನಗೆ ಅಲ್ಲಿಂದ ಬರ್ತಾ ಇತ್ತು. ಆಮೇಲೆ ಅವರು ಹೇಳಿದ್ರು, ಬಹಳ ಚೆನ್ನಾಗಿ ಅನುವಾದ ಮಾಡ್ತೀಯಾ, ಇಂಗ್ಲಿಷ್ ಬಂದೆಲ್ಲ ಮೆಸೇಜ್ ಸಣ್ಣಕ್ ಮಾಡ್ಬೇಕು ಅಂತೇಳಿ. ನಾನು ಮಾಡಿದೆ. 3ನೇ ದಿವಸ ಅವ್ರು ಹೇಳಿದ್ರು, ಇವತ್ತಿನ ನಿಮ್ಗೆ ಕೆಲಸ ಇಲ್ಲ ಅಂದ್ರು. ಕಾರಣ ಅಲ್ಲಿ ಒಂದು ಮೆಸೇಜ್ ಬಂದಿತ್ತು, ವಿತ್ ದಿ ಹೆಲ್ಪ್ ಆಫ್ ವಿಲೇಜರ್ಸ್ ದಿ ಪ್ರೆಗ್ನೆಂಟ್ ಲೇಡಿ ವಾಸ್ ಅಡ್ಮಿಟೆಡ್ ಟು ಹಾಸ್ಪಿಟಲ್. ವಿತ್ ದಿ ಹೆಲ್ಪ್ ಆಫ್ ವಿಲೇಜರ್ಸ್ ದಿ ಪ್ರೆಗ್ನೆಂಟ್ ಲೇಡಿ ವಾಸ್ ಅಡ್ಮಿಟೆಡ್ ಟು ಹಾಸ್ಪಿಟಲ್. ಊರವರ ಸಹಾಯದಿಂದ ಗರ್ಭಿಣಿಯಾದ ಹೆಂಗಸನ್ನು ಆಸ್ಪತ್ರೆಗೆ ಸೇರಿಸಲಾಯಿತು ಅಂತ ಬರ್ದೆ. ಯೋಚನೆ ಮಾಡ್ಲಿಲ್ಲ ಅದು ಏನು ಅರ್ಥ ಕೊಡುತ್ತೆ ಅಂತೇಳಿ. ಅದು ಬರ್ದು ಅದು ಪ್ರಿಂಟ್ ಆಯ್ತು. ಪ್ರಿಂಟ್ ಆದ್ಮೇಲೆ ಅವಾಗ ಅವರಿಗೆ ಹಿತವಾಣಿ ಅಂತ ಒಂದು ಪೇಪರ್ ಅಲ್ಲಿಂದ ವಿರಾಟ್ಪೇಟೆಯಿಂದ ಬರ್ತಾ ಇತ್ತು. ಅದು ಇವರ ರೈವಲ್ ಅದು. ಅವರು ನನಗೆ ಹೇಳಿದ್ರು, BS ಗೋಪಾಲಕೃಷ್ಣ ಹೇಳಿದ್ರು, ನೋಡು, ಈ ತರ ನೀನು ಅನುವಾದ ಮಾಡಿ ಇಟ್ಟಿದ್ಯಲ್ಲ, ನನ್ನ 7 ವರ್ಷದ ರೆಪ್ಯುಟೇಷನ್ ಹಾಳು ಮಾಡಿದೀನಿ. 7 ವರ್ಷ 13 ವರ್ಷ ಆಗುತ್ತೆ ಅಷ್ಟೊತ್ತಿಗೆ. ರೆಪ್ಯುಟೇಷನ್ ಹಾಳು ಮಾಡಿದ್ವಿ ಅಂತ ಸಿಕ್ಕಾಪಟ್ಟೆ ಬೈದ್ಬಿಟ್ಟು ನನಗೆ 15 ರೂಪಾಯಿ ಸಂಬಳ ಕಲಿಸ್ಬಿಟ್ರು. ಅದು ನನ್ನ ಜರ್ನಲಿಸಮ್ನ ಅಂತ್ಯ. ಅಲ್ಲಿನ ನಂತರ ಜರ್ನಲಿಸ್ಟ್ ಕಡೆಗೆ ತಲೆ ಹಾಕ್ಲಿಲ್ಲ. ಆದ್ರೂ ಕೂಡ ಹಾಸನದಲ್ಲಿ ಸ್ವಲ್ಪ ದಿವಸ ಇದ್ದೆ. ಹಾಸನದಲ್ಲಿ ಜನಮಿತ್ರ ಪತ್ರಿಕೆಯಲ್ಲಿ ಒಂದು ತಿಂಗಳೇನಿದ್ದೆ ಅಷ್ಟೇನೆ. ಅದೇ ಈ ಗ್ಯಾಪ್ ಅಲ್ಲಿ 1 ತಿಂಗಳಿದ್ದೆ. ಅಲ್ಲಿ ಒಂದು ಚಿಲ್ಲರೆ ಕಾಸು ಬರೋದು ನಮ್ಗೆ ಊಟಕ್ಕೆಲ್ಲ ಆಗೋದು. ಅವಾಗ ಅಲ್ಲಿ ಏನ್ ಮಾಡ್ತು, ನನಗೆ ಈ ವಾರ ಭವಿಷ್ಯ ಒಂದು ಕೊಟ್ರು, ಮತ್ತೆ ಈ ಮೆಸೇಜಸ್ ಎಲ್ಲ ಕನ್ನಡದಲ್ಲಿ ಮಾಡ್ಬೇಕು ಆತರ ಇದೆ. ವಾರ ಭವಿಷ್ಯ ನನಗೆ ಭವಿಷ್ಯದಲ್ಲಿ ಭವಿಷ್ಯ ಹೇಳ್ತಾ ನಂಬಿಕೆ ಇರ್ಲಿಲ್ಲ, ಅವಾಗಲೇ ಇರ್ಲಿಲ್ಲ. ನೀವು ಏನು ವಾರ ಭವಿಷ್ಯ ಬರೀಲಿಕ್ಕೆ ಸಾಧ್ಯ ಸರ್? ಹಾಗಾದ್ರೆ ಅವ್ರಿಗೆ ಹೇಳಿದೆ, ಸರ್ ಇದು ನನಗೆ ಒಗ್ಗಲ್ಲ ಸರ್, ಇದು ನಾನು ಏನು ನಿಜ ಭವಿಷ್ಯದ ಬಗ್ಗೆ ನನಗೇನು ಗೊತ್ತೇ ಇಲ್ಲ, ಇದು ನಾನು ಇದನ್ನ ನಂಬೋದು ಇಲ್ಲ ಅಂತ ಹೇಳಿದೆ. ಇಲ್ಲ, ನೀನ್ ಏನ್ ಮಾಡೋದು ಅಂದ್ರೆ ಹಳೆ ಪೇಪರ್ ತಗ, ಅದು ಮೇಷ ವೃಷಭ ಮಿಥುನ ಎಲ್ಲ ಇದೆಯಲ್ಲ, ಮೇಷಕ್ಕೆ ಇದಕ್ಕೆ ಹಾಕು, ಅದನ್ನ ಇದಕ್ಕೆ ಹಾಕು, ಎಲ್ಲ ಮಾಡಿ ಹಾಕು, ವಾರ ಭವಿಷ್ಯ ಬರ್ಬೇಕು, ಜನ ಓದ್ಬೇಕಷ್ಟೇ. ನಾನು ಅದನ್ನ ಮಾಡಿದೆ. ಅದನ್ನ ಮಾಡಿ 4 ವಾರ ಬರ್ದೆ. ಏನು ಅಪ್ರಿಸಿಯೇಷನ್ ಬಂತು, ಜನಮಿತ್ರದಷ್ಟು ಒಳ್ಳೆ ಭವಿಷ್ಯ ಯಾವ್ದ್ರಲ್ಲೂ ಬರೋದಿಲ್ಲ ಅಂತ ಹೇಳಿ. ಅದ್ಭುತ ಪ್ರತಿಕ್ರಿಯೆ. ಅದ್ಭುತ. ಅದು ಹೇಳ್ತೀನಿ, ನನ್ಗೆ ಆಶ್ಚರ್ಯ ಆಯ್ತು. ಅಷ್ಟೊಂದು ಪ್ರತಿಭಾ ಅಂತ ನಾನು ಒಂದು ಭವಿಷ್ಯ ಹೇಳೋದ್ರಲ್ಲಿ. ಅದನ್ನೇ ನಾನು ಪ್ರೊಫೆಷನ್ ಮಾಡಿದ್ರೆ ಸ್ವಲ್ಪ ಈಗಲೂ ಚೆನ್ನಾಗಿರ್ತಾ ಇದ್ನೇನೋ. ಆಮೇಲೆ ಅದಾದ್ಮೇಲೆ ಅಲ್ಲಿಂದ ಸೀದಾ ಕೊಠಾರಿ ಕಾಪಿ 3 ವರ್ಷ ಕೆಲಸ ಮಾಡಿ, ಆಮೇಲೆ ರೈಲ್ವೆ ಮೇಲ್ ಸರ್ವಿಸ್ ಅಲ್ಲಿ 74ನೇ ಇಸ್ವಿಯಲ್ಲಿ ಅರಸೀಕೆರೆ, ತುಮಕೂರು, ಆಮೇಲೆ ಈಗಲೂ ಮಡಿಕೇರಿಯಲ್ಲೂ ಕೂಡ RMS ಆಫೀಸ್ ಇದೆ, ನಿಮ್ಗೆ ಗೊತ್ತಿರ್ಬೋದು, ಪೋಸ್ಟ್ ಆಫೀಸ್ ಪಕ್ಕದಲ್ಲಿ. ಅಲ್ಲೂ ಇದ್ದೆ ನಾನು ಸ್ವಲ್ಪ ದಿವಸ. ಆಮೇಲೆ ಮೈಸೂರಿಗೆ ಬಂದೆ. ಮೈಸೂರನ್ನ ನಾನು ಈ ಸಾಹಿತ್ಯ ಚಟುವಟಿಕೆ ಸ್ವಲ್ಪ ಅರಳಕ್ ಶುರುವಾಯಿತು. ಅರಳೋದು ಅಂದ್ರೆ ಅಲ್ಲಿ ನನಗೆ B ಗಂಗಾಧರ ಮೂರ್ತಿ ಅಂತ ಒಬ್ರು ಇದ್ರಲ್ಲಿ, ನಮ್ಮ ಕೊಲಿಗೆ ಗಂಗಾಧರ ಮೂರ್ತಿ, ಆಮೇಲೆ S ನಾರಾಯಣ ಅಂತ ಟೆಲಿಫೋನ್ಸ್ ಅಲ್ಲಿ ಇದ್ರು, ಆಮೇಲೆ ಇನ್ನೊಬ್ರು ಸಿರಿಮನೆ ನಾಗರಾಜು, ಆಮೇಲೆ ಶಿವಾನಂದ ಸಾಸ್ವೇಳಿ ಅಂತ, ಶಿವಾನಂದ ಸಾಸ್ವೇಳಿ ಮತ್ತೆ ಪೂರ್ಣಿಮಾ ಸಾಸ್ವೇಳಿ ಅಂತ ಅಣ್ಣ ತಂಗಿಯರು ಅವ್ರಲ್ಲಿದ್ರು. ಮತ್ತೆ ವೇಕಸ್ಟನ್ ಯೂನಿವರ್ಸಿಟಿ ಲೆಕ್ಚರರ್ಸ್ ಇವರೆಲ್ಲ ಇದ್ರು. ನಮ್ಗೆ ಅವರ ಜೊತೆಲ್ಲ ಮಾತಾಡಲಿಕ್ಕೆ ಭಯ ಆಗೋದು, ಅಂದ್ರೆ ಅಷ್ಟೊಂದು ತಿಳುವಳಿಕೆ ಇರುವರು ಅವರು. ಹೌದು. ಆಮೇಲೆ ಅವರು ಒಡನಾಡಿಯಿಂದ ಒಂದು ಪತ್ರಿಕೆ ತರ್ತಾ ಇದ್ರು. ಒಡನಾಡಿಯಲ್ಲಿ EMS ನಂಬೂದಿರಿಪಾಡರ ಲೇಖನಗಳನ್ನ ನಾನು ಅನುವಾದ ಮಾಡ್ತೀನಿ ಅಂದ್ರು. ನನಗದು ಮಲಯಾಳಂ ಅಷ್ಟು ಚೆನ್ನಾಗಿ ಬರ್ತಾ ಇರ್ಲಿಲ್ಲ ಅವಾಗ. ಓದ್ತಾ ಇದ್ದೆ ಅಷ್ಟೇ, ಬೋರ್ಡ್ಗಳೆಲ್ಲ ಓದ್ತಾ ಇದ್ದೆ. ನಾನು ಅಭ್ಯಾಸ ಮಾಡಿ ಒಂದು ಲೇಖನನ ಅನುವಾದ ಮಾಡಿ ಕೊಟ್ಟೆ. ಅವರು ಸುಳ್ಳೋ ನಿಜವೋ ಅವ್ರು ಹೇಳಿದ್ರು, ಬಹಳ ಚೆನ್ನಾಗಿ ಅನುವಾದ ಮಾಡಿದ್ಯಪ್ಪ, ಬಹಳ ಚೆನ್ನಾಗಿದೆ ಅಂತ.
ಆಮೇಲೆ ಪ್ರತಿ ಭಾನುವಾರ ಅವರ ಮನೆಯಲ್ಲಿ, ಹ್ಮ್ ಈ ನಾರಾಯಣನ ಮನೆಯಲ್ಲಿ ಇದ್ಬಿಟ್ಟು ಅಲ್ಲಿ ಇದನ್ನೆಲ್ಲ ರಿಪೇರ್ ಮಾಡ್ತಾ ಇದ್ದೆ. ಶಿವಾನಂದ ಮತ್ತೆ ಸಿರಿಮನೆ ನಾಗರಾಜು, ಬಿ ಗಂಗಾಧರಮೂರ್ತಿ, ನಾರಾಯಣ, ನಾವು ಎಲ್ಲ ಸೇರ್ಬಿಟ್ಟು ಆ ಒಂದು ಲೇಖನವನ್ನ ನಾವು ಶಿಷ್ಟ ಭಾಷೆಗೆ ತರ್ತಾ ಇದ್ವಿ. ಹ್ಮ್ 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 ಅದು ಒಡನಾಡಿ ಪ್ರಿಂಟ್ ಆಗ್ತಾ ಇತ್ತು. ಹ್ಮ್ ಅದರಲ್ಲಿ ಆ ಕಾಲನೇ ಬಹಳ ಇಷ್ಟವಾಯ್ತು ಎಲ್ರಿಗೂ ಅಲ್ಲಿ. ಹ್ಮ್ ಹ್ಮ್ ಯಾಕಂದ್ರೆ ತುಂಬಾ ಜನ ಎಡಪಂಥೀಯರು ಇದ್ರು ಅವಾಗ. ಹ್ಮ್ ಅಲ್ಲ, ಆಂದೋಲನ ಪತ್ರಿಕೆ ಎಡಿಟ್ರು ಹ್ಮ್ ಅವರಿದ್ರು. ಆಮೇಲೆ ಹೊರಯಾಲ ದೊರೆಸ್ವಾಮಿ, ಹ್ಮ್ ದೇವನೂರ್ ಮಹದೇವ, ಇವ್ರಿಗೆಲ್ಲ ಬಹಳ ಇಷ್ಟ ಆಯ್ತು ಅದು. ಹ್ಮ್ ನನ್ನನ್ನು ಬಂದು ಆಫೀಸಿಗೆ ಬಂದು, ನಾನು RMS ಆಫೀಸಲ್ಲಿ ಇದ್ದಾಗ ಹ್ಮ್ ಅವ್ರು ನನ್ನನ್ನು ಬಂದು ಅಭಿನಂದನೆ ಹೇಳ್ತಾ ಇದ್ರು. ಅಲ್ಲಿ ಸ್ಟ್ಯಾಂಪ್ ಎಲ್ಲ ಸಿಗೋದು ನಮ್ಮ ಇದರಲ್ಲಿ, ಹ್ಮ್ ನನ್ನ ಕೌಂಟರ್ಲಿ ಇರ್ತಾ ಇದೆ. ಅವ್ರು ಬಂದ್ಬಿಟ್ಟು ಯಾರು KK ಗಂಗನ್ ಯಾರು ಅಂತ ಕೇಳಿದ್ರು. ಹ್ಮ್ ನಾನು ಅಂತ ಹೇಳಿದೆ. ಅನಂತಮೂರ್ತಿ ಎಲ್ಲ ಬರೋರು, ನಮ್ಮ ಓ RK ನಾರಾಯಣ ಎಲ್ಲ ಬರೋರು. ಬಂದ್ಬಿಟ್ಟು RK ನಾರಾಯಣ ಗೊತ್ತಿಲ್ಲ, ಇವ್ರು ಅನಂತಮೂರ್ತಿ ಇವರೆಲ್ಲ ಕೇಳ್ತಾ ಇದ್ರು. ಹ್ಮ್ KK ನಾನು ಅಂತ ಹೇಳಿದೆ. ಆಮೇಲೆ ಹೋಗ್ತಾರೆ ಮತ್ತೆ ಬಿಡ್ತಾರೆ, ಅದು ಬೇರೆ. ಹ್ಮ್ ಅಂದ್ರೆ ಇವರೆಲ್ಲ ನೆನ್ಪಿಟ್ಕೊಂಡ್ರು. ಹಾಗೆ ನನ್ನ ಸಾಹಿತ್ಯ ಚಟುವಟಿಕೆ ಶುರುವಾಯ್ತು 78ನೇ ಇಸ್ವಿಲಿ. ಹ್ಮ್ ಹ್ಮ್ 79 ಆಗಸ್ಟಿಗೆ ನಾನು ಬೆಂಗಳೂರು ಸಿಟಿ RMSಗೆ ಟ್ರಾನ್ಸ್ಫರ್ ಆದೆ. ಹ್ಮ್ ಹ್ಮ್ ಅನಂತರ ಕಾಂಟ್ಯಾಕ್ಟ್ ಬಿಟ್ಟೋಯ್ತು ನನಗೆ. ಹ್ಮ್ ಆದ್ರೂ ಫೋನಲ್ಲೆಲ್ಲ ಮಾತಾಡ್ತಿದ್ದೆ. ಹ್ಮ್ 79ನೇ ಇಸ್ವಿಲಿ ಇಲ್ಲಿ ಬಂದ್ಮೇಲೆ ಸಾಹಿತ್ಯ ಬರೀ ಓದಷ್ಟೇ ಇದ್ದಿದ್ದು, ಹ್ಮ್ ಬರೀ ಓದು. 83ನೇ ಇಸ್ವಿ 82ನೇ ಇಸ್ವಿಲಿ ಒಂದು ಕತೆ ಅನುವಾದಕ್ಕಾಗಿ ಒಂದು ಕಾಂಪಿಟೇಷನ್ ಇಟ್ಟಿದ್ರು ತರಂಗ ಪತ್ರಿಕೆ ಅವರು. ಹ್ಮ್ ನಾನು ಒಂದು ತರಂಗಕ್ಕೆ ಒಂದು ಅನುವಾದ ಮಾಡಿ ಕೊಟ್ಟೆ. ಹ್ಮ್ ಅದಕ್ಕೆ ಫಸ್ಟ್ ಪ್ರೈಸ್ ಬಂತು. ಅವಾಗ ಎಷ್ಟು 250 ರೂಪಾಯಿನೂ ಬಂತು ನನಗೆ ಅದು. ಹ್ಮ್ ಅದಾದ್ಮೇಲೆ 83ನೇ ಇಸ್ವಿಲಿ ನನ್ನೊಂದು ಸ್ವತಂತ್ರವಾಗಿ ಒಂದು ಅನುವಾದ ಮಾಡಿದ್ದು ಪಾಂಚಾಲಿ ಪ್ರಪಂಚ ಅಂದ್ರೆ ಒಂದು ಕತೆ. ಹ್ಮ್ ಡಾಕ್ಟರ್ ಪುನತ್ತಿಲ್ ಕುಂಜಬ್ದುಲ್ಲಾ ಅನ್ನೋರ ಒಂದು ಕತೆ ಅದು. ಅದು ಮಲ್ಲಿಗೆ ಪತ್ರಿಕೆಯಲ್ಲಿ ಬಂತು. ಅದು ನನ್ನ ಮೊದಲನೆಯ ಕತೆ, ಅನುವಾದಿತ ಕತೆ. ಅದ್ರ ನಂತರ ನನಗೆ ಅನುವಾದಿತ ಕಥೆಗಳನ್ನೇ ಕಲಿಸುವಂತ ಪತ್ರಿಕೆಯವರೆಲ್ಲ. ಈ ರೀತಿಯಲ್ಲಿ ನೀವು ಹೆಚ್ಚು ಸಕ್ರಿಯವಾಗಿ ಅನುವಾದದಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡ್ರಿ ಅಲ್ವಾ ಸರ್? ಹೌದು. ಈಗ ಲೇಖಕರು ಬೇರೆ ಬೇರೆ ಆದಾಗ ಈ ಅನುವಾದ ಕಲೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವವರಿಗೆ ಬೆಳಕಾಗುವ ದೃಷ್ಟಿಯಿಂದ ಕೆಲವು ಮಾತುಗಳನ್ನಾಡೋಣ. ಈಗ ಲೇಖಕರು, ಅದು ಕಥೆಗಾರ ಇರ್ಬೋದು, ಕಾದಂಬರಿಕಾರ ಇರ್ಬೋದು, ಬರೆಹಗಾರರು ಬೇರೆ ಬೇರೆ ಆದಾಗ ಯಾವ ರೀತಿಯ ಸವಾಲುಗಳನ್ನು ಒಬ್ಬ ಅನುವಾದಕ ಎದುರಿಸಬೇಕಾಗ್ತದೆ? ಅನುವಾದಕನಿಗೆ ನೋಡಿ, ನಾನು ಒಂದೇ ಹೇಳ್ತೀನಿ ನಿಮಗೆ, ಅನುವಾದ ಸ್ವಂತ ಬರವಣಿಗೆಯಿಂದಲೂ ಕಷ್ಟ ಅನುವಾದ. ಓಹೋ. ಯಾಕಂದ್ರೆ ನೀವು ಬೇರೆಯವರ ಭಾವನೆಯನ್ನ ನೀವು ಆವಾಹಿಸಿಕೊಂಡು ನೀವು ಅದನ್ನು ಬರಿಬೇಕು. ಅರ್ಥವಾಯ್ತಲ್ಲ? ಹೌದು. ಅದು ಬಹಳ ಕಷ್ಟ. ಅದು ನಿಮ್ಮ ಸ್ವಂತ ಬರವಣಿಗೆ ನೀವು ನೇರವಾಗಿ ನಿಮ್ಮ ಹೃದಯದಿಂದ ಬರೋದು ಅಕ್ಷರ ರೂಪದಲ್ಲಿ ಜನ್ಮ ತಾಳ್ತಾ ಹೋಗ್ತದೆ. ಹೌದು. ಇದಾಗಲ್ಲ. ಬೇರೆಯೊಬ್ಬರು ಬರ್ದಿದ್ದನ್ನ ನೀವು ನಿಮ್ಮ ಭಾಷೆಗೆ ತಂದು ಅದು ಸರಿಯೋ ತಪ್ಪಂತ, ಅದೇ ನಾನು ಶಕ್ತಿ ಪೇಪರ್ ಉದಾಹರಣೆ ಸಾಕು ನನಗೆ. ಅಲ್ಲಿಂದ ತಂದು ನಾನು ನನ್ನ ಭಾವನೆಯಲ್ಲಿ ಬರಿಬೇಕದು. ಮೂಲ ಬರೆಹಗಾರನ ಅಂತರಂಗವನ್ನ ಹೊಕ್ಕು ಬರಿಬೇಕಾಗ್ತದೆ. ಹೊಕ್ಕು ಬರಿಬೇಕು ಅಂದ್ರೆ ಒಂದು ಅವತಾರ ತಾಳ್ಬೇಕು ನಾವು. ಅವತಾರ ನಾವು ತಾಳ್ಬೇಕಾಗುತ್ತೆ. ನಿಜ. ಅದು ಕಷ್ಟ ಇದೆ. ಯಾಕಂದ್ರೆ ಒಂದು ಶಬ್ದನಿಗೆ ಡೌಟ್ ಬಂದ್ರೆ ಏನೋ ಒಂದು ಬರೆದು ಬಿಡೋದಲ್ಲ. ಕೆಲವರು ನಿಯರೆಸ್ಟ್ ಅಕ್ಯುರೇಸಿ ಅಂತ ಹೇಳ್ತಾರೆ. ಅತಿ ಹತ್ತಿರವಾಗಿ ಅದಲ್ಲ, ಅದನ್ನ ಕಂಡಿಡ್ಬೇಕು ಯಾವ್ದು ಅರ್ಥ ಅಂತ ಹೇಳಿ. ಅದ್ರ ನಿಜವಾದ ಅರ್ಥ ಏನು, ಇದೆಲ್ಲ ಕಂಡಿಡಿದು ನೀವು ಬರೆದ್ರೆ ಅದು ಅನುವಾದ ಸಂಪೂರ್ಣ ಆಗುತ್ತೆ. ಇಲ್ಲ ನೀವು ನಿಂಪಾಡಿ ಬರೆದ್ರೆ ಅದು ನಿಮ್ದು ಲೇಖನ ಆಗುತ್ತೆ, ಅವ್ರದ್ದಾಗಲ್ಲ ಅದು. ಮತ್ತೆ ಇನ್ನೊಂದೇನಂದ್ರೆ ನನ್ನ ದೃಷ್ಟಿಯಲ್ಲಿ ಯಾವುದೇ ಒಂದು ಅನುವಾದ ಓದುವಾಗ ಅದು ಕನ್ನಡದ ಕೃತಿಯಂತೆ ಇರಬೇಕು. ನಿಮ್ಗೆ ಮಲಯಾಳಂದಲ್ಲಿ ಅನುವಾದ ಮಾಡ್ಬಿಟ್ಟು ಮಲಯಾಳಂದ ಕನ್ನಡಕ್ಕೆ ಅನುವಾದ ಮಾಡಿ ನೀವು ಅದನ್ನ ಓದ್ತಾ ಇದ್ರೆ ಮಲಯಾಳಂ ನೆನಪಾಗಬಾರ್ದು, ಕನ್ನಡದಲ್ಲೇ ಇರ್ಬೇಕು. ಅದು ನಮ್ದು ಕೆಲವರು ಅದನ್ನು ಒಪ್ಪೋದಿಲ್ಲ, ಕೃಷ್ಣನ ಅನುವಾದಕರು ಅದನ್ನು ಒಪ್ಪೋದಿಲ್ಲ. ಅದು ಮಲಯಾಳಂದು ಗೊತ್ತಾಗಬೇಕು ಅಂತ ಹೇಳ್ತಾರೆ. ನನಗೆ ಅದು ಇಷ್ಟ ಇಲ್ಲ. ನಾನು ಹೇಳೋದು, ನಾವು ನಮ್ಮ ಬರವಣಿಗೆಯಲ್ಲಿ ಕನ್ನಡತನ ಇರಬೇಕು. ಅಂದ್ರೆ ಆಯಾ ಭಾಷೆಯ ಸಹಜ ಸೊಗಡು ಇರಬೇಕು ಅಷ್ಟೇ. ಈಗ ನಮಗೆ ಕೆಲವು, ಈಗ ನಾನೊಂದು ಪ್ರಕಾರ ಅಂತೇಳಿ ಒಂದು ಮುಸ್ಲಿಂ ಕಲ್ಚರ್ನ ಒಂದು ಕಾದಂಬರಿ ಮಾಡ್ತಾ ಇದ್ದೀನಿ. ಅದರಲ್ಲಿ ಆ ಕಾದಂಬರಿ ಬರುವಂತ ಶಬ್ದಗಳು ಹೆಚ್ಚಿನದೆಲ್ಲ ಮಾಪಿಳ ಭಾಷೆ. ನಿಮ್ಗೆ ಗೊತ್ತಿರ್ಬೇಕು ಮಾಪಿಳ ಭಾಷೆ. ಹೌದು, ಗೊತ್ತಿದೆ. ಮಾಪಿಳ ಭಾಷೆ ಉಪ್ಪಳ, ಚೆರುವತ್ತೂರು, ಕಾಸರಗೋಡಿನಲ್ಲಿರುವಂತ ಭಾಷೆಗಳು ಆ ವಲಯದಲ್ಲಿರುವ ಭಾಷೆ. ಇಲ್ಲಿ ಅಲ್ಲಿಯ ಮುಸ್ಲಿಮನ್ನ ಕೇಳಿದ್ರು ಕೂಡ ಅವ್ರಿಗೆ ಗೊತ್ತಿಲ್ಲ ಅದು ಕೆಲವು. ಅದು ನಾವು ಅದನ್ನ ತಿಳ್ಕೊಂಡು, ಈಗ ನಾನೊಂದು 10-15 ಪೇಜ್ನಲ್ಲಿ ಶಬ್ದಗಳು ಬರೆದಿಟ್ಬಿಟ್ಟು ನಮಗೆ ಗೊತ್ತಿರೋರಿಗೆ ಕಲಿಸ್ಬಿಟ್ಟು ಅವರಿಂದ ಅರ್ಥ ತಗೊಂಡಿದ್ದೀನಿ. ಆದ್ರೂ ಕೂಡ ಕೆಲವೆಲ್ಲ ಹೊಂದಾಣಿಕೆ ಆಗೋದಿಲ್ಲ, ಅಷ್ಟು ಕಷ್ಟ ಇದೆ. ಈಗ ನನಗೆ ಒಂದು ಪತ್ರಿಕೆ ಅವ್ರು ಕೇಳಿದ್ರು, ಕೆಲವು 10 ಪ್ರಶ್ನೆ ಹಾಕಿದ್ರು ಮೊನ್ನೆ. ಆ 10 ಪ್ರಶ್ನೆಗೆ ನನ್ನಿಂದ ನೇರವಾದ ಉತ್ತರ. ನಾವು ಯಾರನ್ನೋ
ರೆಫರ್ ಮಾಡಬೇಕಂತಿಲ್ಲ. ಹ್ಮ್ ಅದನ್ನ 10 ಪ್ರಶ್ನೆ ಉತ್ತರ ನಾನು 1.5 ಗಂಟೆಯಲ್ಲಿ ಬರೆದಾಕ್ದೆ. ಹ್ಮ್ ಹ್ಮ್ ಆದ್ರೆ ಅನುವಾದನ ಅದೆಷ್ಟು 11 ಪೇಜ್ ಬಂತು. ಹ್ಮ್ ಹ್ಮ್ ಈ 11 ಪೇಜ್ನ ಅನುವಾದ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಕಡಿಮೆ ಅಂದ್ರೆ 3 ದಿವಸ ಬೇಕಾಗುತ್ತೆ ನನಗೆ. ಓಹೋ. ಹಾಗೆ ಇದು ಅನುವಾದ ಮತ್ತು ಸ್ವಂತಕ್ಕಿರುವ ವ್ಯತ್ಯಾಸ ಅದು. ಕೇಳುಗರೆ, ಮಲಯಾಳಂ ಕಥೆಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಭಾಷಾಂತರ ಪ್ರಶಸ್ತಿ ಪಡೆದ ಕೆ ಗಂಗಾಧರನ್ ಅವರೊಂದಿಗೆ ಮಾತುಕತೆಯನ್ನು ಕೇಳ್ತಾ ಇದ್ದೀರಿ. ಈಗ ಒಂದು ಭಾವಗೀತೆಯನ್ನು ಕೇಳೋಣ. ರಚನೆ ಪಂಜೆ ಮಂಗೇಶರಾಯರು. ಗೀತೆಯನ್ನು ಹಾಡಿದ್ದಾರೆ HK ನಾರಾಯಣ ಮತ್ತು ವೃಂದದವರು. ಸಾಹಸತ್ವದ ಛಾತ್ರ ಬೇಟೆಯ ಮೆರೆದರು. ಅವರು ಸೋಲ್ಸಾವರಿಯರು, ಅವರು ಕಡುಗಲಿಗರಿಯರು, ಅವರೇ ಕೊಡಗಿನ ಹಿರಿಯರು. ಇದುವರೆಗೆ HK ನಾರಾಯಣ ಹಾಗೂ ಸಂಗಡಿಗರು ಹಾಡಿದ ಪಂಜೆ ಮಂಗೇಶರಾಯರ ಗೀತೆಯನ್ನು ಕೇಳಿದ್ರಿ. ಮಲಯಾಳಂ ಕಥೆಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಭಾಷಾಂತರ ಪ್ರಶಸ್ತಿ ಪಡೆದ ಕೆ ಗಂಗಾಧರನ್ ಅವರೊಂದಿಗೆ ಮಾತಾಡ್ತಾ ಇದ್ದೇವೆ. ಆಮೇಲೆ ಅನುವಾದ ಮಾಡಬೇಕಾದ್ರೆ ಸರ್, ಒಂದು ಕೃತಿಯನ್ನ ಈಗ ಮೂಲ ಲೇಖಕರಿಂದ ನಾವು ಅನುಮತಿ ಪಡ್ಕೊಳ್ಬೇಕು, ಆ ರೀತಿಯ ನಿಯಮಾವಳಿ ಏನಿದೆ? ಅಗತ್ಯ ಇದೆ. ಅನುಮತಿ ಬೇಕೇ ಬೇಕು. ಅನುಮತಿ ಪಡೆದ್ರೆ ನೀವು ಸೇಫ್ ಆಗಿರ್ತೀರ ಅಷ್ಟೇ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಅವ್ರದ್ದು ನೀವು ಕದ್ದು ಬರ್ದಂಗ ಆಗುತ್ತೆ. ಹೆಸರು ಹಾಕಿದ್ರು ಕೂಡ ಅವರು ಕಂಪ್ಲೇಂಟ್ ಮಾಡ್ಬೋದು ಅನುಮತಿ ಇಲ್ಲ. ನನ್ಗೆ ಆತರ ಒಂದು ಅನುಭವ ನನಗೂ ಆಗಿದೆ. ಈ ಕಮಲಾದಾಸ್ ಕಥೆಗಳಲ್ಲಿ ನಾನು ಮೊದಲು ಸ್ವಾತಂತ್ರ್ಯ ಹೋರಾಟಗಾರನ ಮಗಳೊಂದೊಂದು ಕಥೆನ ಅನುವಾದ ಮಾಡಿದೆ. ಅದು ಇಲ್ಲಿ ಸುಧಾ ಪತ್ರಿಕೆಯಲ್ಲಿ ಬಂತು.
ಸುಧಾ ಪತ್ರಿಕೆಗಳು ಬಂದ್ಮೇಲೆ ಆ ರೆಮ್ಯುನರೇಷನ್ 300 ರೂಪಾಯಿ ಆಗಿದ್ದು 90 ನಿಮಿಷದಲ್ಲಿ 150 ಅವರಿಗೆ 150 ನನಗೆ ಕಳ್ಸಿಕೊಟ್ರು. ಆವಾಗ ಅವ್ರು ಹೇಳಿದ್ರು, ನೀವು ಅನುಮತಿ ತಗೊಂಡಿಲ್ಲ, ನೀವು ಅನುಮತಿ ತಗೊಳ್ಳದೆ ನೀವು ಅನುವಾದ ಮಾಡಿದ್ದೀರಾ, ನನಗೆ ರೆಮ್ಯುನರೇಷನ್ ಬಂದಿದೆ, ಅದು ನೀವು ಅನುಮತಿ ತಗೊಂಡೇ ಮಾಡ್ಬೇಕು ಅಂದ್ರು. ಅದಕ್ಕೆ ನಾನು ಅದು ಅನುಮತಿ ಸಿಕ್ಕಿದೆ ಮೇಡಮ್, ನೀವು ಅನುಮತಿ ಕೊಟ್ಟಿದ್ದೀರಾ ನನಗೆ. ಎಲ್ಲಿದೆ? ನಾನು ಕೊಟ್ಟಿಲ್ಲ ನಿಮ್ಗೆ ಅಂತ. ಆವಾಗ ಅವ್ರು ಏನ್ ಮಾಡ್ತಾರಂದ್ರೆ, ಕಮಲಾದಾಸ್ ಕೆಲವು ಲೇಖಕರು ಒಂಥರ ಆತರ ಮಾಡ್ತಾರೆ. ನಾವು ಕಳಿಸಿದ ಪತ್ರವನ್ನ ಅದಕ್ಕೆ ಸೆಲ್ಫ್ ಅಡ್ರೆಸ್ ಕವರ್ ಇಟ್ಟಿರ್ತೀನಿ ನಾನು. ಕಳಿಸಿದ ಪತ್ರ ಇದೆಯಲ್ಲ ಅದ್ರ ಮೇಲೆ ಪರ್ಮಿಷನ್ ಗ್ರಾಂಟೆಡ್ ಅಂತ ಹಾಕ್ಬಿಟ್ಟು ಅದನ್ನೇ ವಾಪಸ್ ಕಳಿಸ್ತಾರೆ. ನಾವು ಬರೆದ ಲೆಟರ್ನ ಅಂದ್ರೆ ಅವ್ರ ಹತ್ರ ಪ್ರೂಫ್ ಇರೋದಿಲ್ಲ. ಅದು ಆತರ ಆಯ್ತು. ಅವರು ಆಮೇಲೆ ಸಿಕ್ಕಾಪಟ್ಟೆ ಬೈದ್ರು ನನಗೆ. ಅಂದ್ರೆ ಅವರ ಅದು ಕೂಡ ಒಂದು ಪುಣ್ಯನೇ. ಒಬ್ಬ ದೊಡ್ಡ ಲೇಖಕರು, ಬೈಲಿಂಗಲ್ ರೈಟರ್ ಅವರು, ವಿಭಾಷಾ ಲೇಖಕಿ ಅವರು. ಅವ್ರು ಬೈದಿದ್ದು ನಾನು ಆಶೀರ್ವಾದ ಅಂತ ತಗೊಂಡೆ. ಆಮೇಲೆ ಅವ್ರು ಹೇಳಿದ್ರು, ಬೆಂಗಳೂರಿನ ಮೀಟಿಂಗ್ ಬಂದಿದ್ರು, ಅವಾಗ ತೋರಿಸ್ದೆ ಅಂತ, ಮೇಡಮ್ ನಿಮ್ಮ ಅನುಮತಿ ಪತ್ರ ಇಲ್ಲಿದೆ ಅಂತ ತೋರಿಸ್ದೆ. ಆಮೇಲೆ ನಾನೇನೋ ವಯಸ್ಸಾಗಿದೆಪ್ಪ, ನಂಗೆ ಮರ್ತು ಬಿಟ್ಟಿದ್ದೀನಿ ಏನೋ ಸಮಜಾಯಿಸಿ ಹೇಳಿದ್ರು ನನಗೆ. ಅದು ಆಮೇಲೆ ನನಗೆ ಬಹಳ ಎಚ್ಚರವಾಗಿ ನನಗೆ ಅನುಮತಿ ಪತ್ರ ತಗೊಳ್ಳೋದನ್ನ ಅಭ್ಯಾಸ ಮಾಡಿದೆ. ಯಾವ ಬೇಕಾದ್ರೂ ಅವ್ರಿಗೆ ಹೇಗೆ ತಿರುಗ್ತಾರೋ ಗೊತ್ತಿಲ್ಲ. ಇನ್ನೊಂದ್ ಏನ್ ಮಾಡ್ತಾರೆ ಅಂದ್ರೆ, ಈ ದೊಡ್ಡ ದೊಡ್ಡ ಲೇಖಕರು ಅನುಮತಿ ಪತ್ರವನ್ನ ಈಗ ನಾನ್ ಕೇಳ್ತೀನಿ, ನನಗೂ ಕೊಡ್ತಾರೆ. ಇನ್ನೊಬ್ರು ಕೇಳ್ತಾರೆ, ಇನ್ನೊಬ್ಬ ಅನುವಾದಕ್ಕೆ ಅವರಿಗೂ ಕೊಡ್ತಾರೆ. ಅದರಿಂದ ಯಾವ್ದು ಮೊದ್ಲು ಬರ್ತೋ ಅದು ಪ್ರಿಂಟ್ ಆಗುತ್ತೆ, ಉಳಿದವ್ರಿಗೆ ಅರ್ಧ ಮಾಡಿ ಬಿಸಾಡ್ತಾರೆ. ಅದು ಆತರ ಆಗುತ್ತೆ. ಅನುಮತಿ ನಾವು ತಗೊಳ್ಳುವಾಗ ಆದಷ್ಟು ಬೇಗ ನಾವು ಅನುಮತಿ ಪತ್ರ ಬಂದಿ ಅಂತೇಳಿ ನಾವು ಮಾಡಿ ಮುಗಿಸ್ಬಿಟ್ರೆ ಓಕೆ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ಅದು ಬೇರೆಯವರಿಗೆ ಕೊಟ್ಟಿದೀವಿ ಇಲ್ವೋ ನಮ್ಗೆ ಗೊತ್ತಾಗೋದಿಲ್ಲ. ಅದು ಅವ್ರ ನೆನಪಿರೋದಿಲ್ಲ, ಅವ್ರ ಹತ್ರ ರೆಕಾರ್ಡ್ ಇರೋದಿಲ್ಲ. MT ವಾಸುದೇವ್ ನಾಯರಲ್ಲ, ಅವರು ಒಂದು ಕಥೆಯನ್ನ, ಒಂದು ನೀಲ್ಗತೆಯನ್ನ ನನಗೆ ವಾನಪ್ರಸ್ಥ ಅಂತೇಳಿ ಒಂದು ಕಥೆ ಇದೆ, ಅದು ಕಿರು ಕಾದಂಬರಿ. ಅದು ಅದನ್ನ ನನಗೆ ಬಹಳ ಇಷ್ಟವಾದ ಕಾದಂಬರಿಯನ್ನು ನಾನೇನ್ ಮಾಡಿದೆ, ಅನುವಾದ ಮಾಡಿದೆ. ಅವ್ರಿಗೆ ಪರ್ಮಿಷನ್ ಬಂತು ಅವ್ರದ್ದು. ಅದಕ್ಕೇನೆ MS ಲಕ್ಷ್ಮಣಾಚಾರ್ಯ ಅಂತ ಇಲ್ಲಿದ್ದಾರೆ, ಭದ್ರಾವತಿಯಲ್ಲಿ ಇವಾಗಿಲ್ಲ, ಅವರಿಗೂ ಕೊಟ್ಟಿದ್ದಾರೆ. ಅವ್ರದ್ದು ಅನುವಾದ ಮಾಡಿ ಮಯೂರದಲ್ಲಿ ಬಂತು. ನಂದು ಬರ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ನಂದು ಅವ್ರು ಬಂದಿದೆ ನಾನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಅದು ಪುಸ್ತಕದಲ್ಲಿ ಬಂದಿದೆ ಅಷ್ಟೇ. ಆತರ ಕೆಲವು ತಪ್ಪುಗಳಾಗ್ತವೆ. ಇನ್ನೊಂದು ಅನುಮತಿ ಪತ್ರ ಅನ್ನೋದು ಇನ್ನೊಂದು, ಅವರು ಕೆಲವು ಲೇಖಕರು ಏನ್ ಮಾಡ್ತಾರೆ, ಲೇಖಕಿಯರು ದುಡ್ಡು ಕೇಳ್ತಾರೆ. ಎಷ್ಟು ಕೊಡ್ತೀರಾ ನೀವು ಅಂತ. ಅವ್ರಿಗೆ ಕನ್ನಡದಲ್ಲಿ ಬರೋದಕ್ಕಿಂತ ಹೆಚ್ಚಾಗಿ ಎಷ್ಟು ದುಡ್ಡು ಬರುತ್ತೆ ಅಂತ. ಅವಾಗ ನಾವು ನಮ್ಗೆ ಏನ್ ಬರುತ್ತೆ ಅದ್ರಲ್ಲಿ ಅರ್ಧ ಅಂದ್ರೆ ಎಷ್ಟು ಅಂತ. ನಮಗೆ ಪತ್ರಿಕೆಯವರು ಒಬ್ಬೊಬ್ರು ಒಂದೊಂದರ ಕೊಡ್ತಾರೆ. ಅದರಿಂದ ನಾವು ಹೇಳಕ್ ಬರೋದಿಲ್ಲ, ಮೇಡಮ್ ನಿಮ್ಗೆ ಏನ್ ಬರ್ತದೆ ಅದರಲ್ಲಿ ನಾನು ಅರ್ಧ ಕೊಡ್ತೀನಿ ಹೇಳ್ಬೋದು. ಹಾಗಿದ್ದ ಪರ್ಮಿಷನ್ ಕೊಡೋದಿಲ್ಲ ಅಂತಾರೆ, ಬಿಟ್ಬಿಡೋದು ಅಲ್ಲಿಗೆ. ಅದರಲ್ಲೂ ಕೆಲವರಿಗೆ ಒಂದು ಭಾವನೆ ಇದೆ, ನಮ್ಮ ಒರಿಜಿನಲ್ ರೈಟಿಂಗ್ ಇಂದ ಇವರು ದುಡ್ಡು ಮಾಡ್ತಾ ಇದ್ದಾರೆ ಅನುವಾದ ಮಾಡಿ. ಅದೊಂದು ಭಾವನೆ ಇದೆ. ಆ ರೀತಿಯ ಭಾವನೆಗೂ ಅವಕಾಶ ಇದೆ. ಹೌದು, ಅದಿದೆ, ಅವಕಾಶ ಇದೆ. ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮಗೆ, ಈ ಯಾವಾಗ ಈ ಒರಿಜಿನಲ್ ಯಾವಾಗ ಆಗುತ್ತೆ, ನಾವು ಅನುವಾದ ಮಾಡಿದಾಗ ಅದು ಒರಿಜಿನಲ್ ಆಗುತ್ತೆ. ಇಲ್ಲಾಂದ್ರೆ ಒಂದು ಸಾಹಿತ್ಯ ಕೃತಿ ಅಷ್ಟೇ ಅದು. ಅದು ನಾವು ತಮಾಷೆ ಹೇಳ್ತೀವಿ ಎಲ್ಲ ಕಡೆ, ಅದು ಒರಿಜಿನಲ್, ನಮ್ದು ಅನುವಾದ. ಯಾವಾಗ ಅದು ಒರಿಜಿನಲ್ ಆಗುತ್ತೆ ಅಂದ್ರೆ ನಾವು ಅನುವಾದ ಮಾಡಿದಾಗ ಅದು ಒರಿಜಿನಲ್ ಆಗುತ್ತೆ. ಅದನ್ನ ನಾನು ಹೇಳ್ತಾ ಇರ್ತೀನಿ. ಅದರ ಧ್ವನ್ಯರ್ಥವನ್ನ ನಮ್ಮ ಕೇಳುಗರು ಅರ್ಥ ಮಾಡ್ಕೊಳ್ಬೇಕು. ಸರ್, ಆಮೇಲೆ ಈಗ ಪತ್ರಿಕೆ, ನಾಡಿನ ಬೇರೆ ಬೇರೆ ಪತ್ರಿಕೆಗಳಲ್ಲಿ ತಮ್ಮ ಅನುವಾದ ಕಥೆಗಳು ಪ್ರಕಟ ಆಗಿದೆ. ವಿಶ್ವವಿದ್ಯಾಲಯಗಳ ಪದವಿ ತರಗತಿಗಳಿಗೂ ಕೂಡ ಪಠ್ಯ ಆಗಿದೆ ಅನ್ನೋದನ್ನು ಕೂಡ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದೇವೆ. ಹಾಗೆ ಬಹಳ ಪ್ರಸಿದ್ಧ ಕಥೆಗಾರರು ತಗಳಿ ಶಿವಶಂಕರ ಪಿಳ್ಳೆ ಇರ್ಬೋದು, MD ವಾಸುದೇವನ್ ಇರ್ಬೋದು, ವಾಸುದೇವನ್ ನಾಯರ್, ಅಂಥ ಪ್ರಸಿದ್ಧ ಬರಹಗಾರರ ಬಹಳಷ್ಟು ಕಾದಂಬರಿಗಳನ್ನು, ಕಥಾ ಸಂಕಲನಗಳನ್ನು ನೀವು ಅನುವಾದ ಮಾಡಿದ್ದೀರಿ, ಆತ್ಮಚರಿತ್ರೆಗಳನ್ನು ಅನುವಾದ ಮಾಡಿದ್ದೀರಿ. ಇಂಥ ಸಂದರ್ಭದಲ್ಲಿ ಆ ಹಿರಿಯ ಬರಹಗಾರರಿಂದ ಬಂದಂಥ ಪ್ರತಿಕ್ರಿಯೆ ಯಾವ ಸ್ವರೂಪದ್ದಿದೆ? ಕೆಲವರು ಬಹಳ ಖುಷಿ ಪಡ್ತಾರೆ. ಅದು ಹೇಳಿದ್ನಲ್ಲ, ಅವ್ರಿಗೆ ಕೆಲವರು ಬಹಳ ಖುಷಿ, ಅನುವಾದ ಬಂತಲ್ಲ ಅಂತ ಖುಷಿ ಪಡ್ತಾರೆ. ಕೆಲವರು ಎಷ್ಟು ದುಡ್ಡು ಬಂತು ಅಂತ ಕೇಳ್ತಾರೆ. ಹಾಗೆ ಎಲ್ಲವೂ ಇದೆ ಅದರಲ್ಲಿ. ನಾನು ಹೇಳ್ತೀನಿಲ್ಲ, ಒಂದ್ಸರಿ MT ಅವ್ರು ಹೇಳಿದ್ ನನಗೆ, ನೀವು ಕನ್ನಡದವ್ರು ಯಾರು ದುಡ್ಡು ಕೊಡೋದಿಲ್ಲ, ನಾನು ಅನುಮತಿ ಕೊಡೋದಿಲ್ಲ ಅಂದ್ಬಿಟ್ಟು ಒಂದ್ಸರಿ ನೇರವಾಗಿ. ಯಾರು ಕೊಟ್ಟರೋ ಗೊತ್ತಿಲ್ಲ. ಏನಂದ್ರೆ ನಾವು ಬರುವ ದುಡ್ಡು ಈಗ 300 ರೂಪಾಯಿ 150 ಕಳಿಸ್ತೇವೆ, 1500 ಕಳಿಸ್ತೀವಿ. ಆದ್ರೆ ನಮ್ಮ ಪರಿಪಾಠ ಅದು ಅನುವಾದಕರದ್ದು. ಅದಕ್ಕೆ ಹೊಸ ಲೇಖಕರು ನಮ್ಗೆ ದುಡ್ಡು ಬೇಡ ಬಂದ್ರೆ ಸಾಕು ಅಂತ. ಹೀಗೆ ಬೇರೆ ಬೇರೆ ಟೈಪ್ ಜನಗಳಿದ್ದಾರೆ. ಮತ್ತೆ ಇನ್ನೊಬ್ರು ನನಗೆ ಹೇಳಿದ್ರು, ನೀವು ನಮ್ಮ ಕಥೆಗಳನ್ನ ಅನುವಾದ ಮಾಡಿ ದುಡ್ಡು ಮಾಡ್ತೀರಾ, ಸಿನಿಮಾ ಮಾಡ್ತೀರಾ ಅಂತ ಹೇಳಿದ್ರು. ಸಿನಿಮಾಕ್ಕೆಲ್ಲ ಇನ್ನೂ ಖಾಲಿ ಟೈಮ್ ಇಲ್ಲ ಮೇಡಮ್, ನೀವು ತಪ್ಪಾಗಿ ತಿಳ್ಕೊಂಡ್ರೆ ಸರ್, ದಯವಿಟ್ಟು ಆತರ ಮಾತಾಡಿ, ನನಗೆ ಅಂತ ದರ್ದೇನಿಲ್ಲ, ನಿಮ್ದೇ ಮಾಡ್ಬೇಕು ಅಂತ ಏನಿಲ್ಲ, ನೀವು ಬೇಡ ಪರ್ಮಿಷನ್ ಮಾಡಿದ್ರೆ ಬೇಡ, ನಾನು ಬೇರೆಯವ್ರದ್ದು ಮಾಡ್ತೀನಿ ಅದೇ ಟೈಮ್ ನಲ್ಲಿ ಅಂತ ಹೇಳಿ.
ಚಿತ್ರ ಹೇಳುವಾಗ ಸ್ವಲ್ಪ ತಣ್ಣಗಾಗ್ತಾರೆ ಅವರು. ಹೀಗೆ ಬಹಳಷ್ಟು ಅನುಭವಗಳು ಈ ಅನುವಾದಕನೇ ಆಗ್ತದೆ. ಅದರಲ್ಲಿ ನಾನು ಹೇಳಿದ್ನಲ್ಲ, ಸ್ವಂತ ಬರೆಯೋದು ಬಹಳ ಕಷ್ಟ ಈ ಅನುವಾದ ಬಹಳಷ್ಟು ಸವಾಲುಗಳನ್ನು ಎದುರಿಸಬೇಕಾಗ್ತದೆ. ನೋಡಿ, ಒಂದು ಹೇಳ್ತೀನಿ ನಿಮ್ಗೆ, ಈ ಮಲಯಾಳಂದಲ್ಲಿರೋ ಶಬ್ದಗಳಿದೆಯಲ್ಲ, ಸಂಸಾರ ಅನ್ನೋ ಒಂದು ಶಬ್ದ ಇದೆ. ಸಂಸಾರ ಅನ್ನೋ ಶಬ್ದ ಮಲಯಾಳದಲ್ಲಿ ಮಾತುಕತೆ ಅಂತ. ಆಮೇಲೆ ಇದರಲ್ಲಿ ಕನ್ನಡದಲ್ಲಿ ಸಂಸಾರ ಅಂದ್ರೆ ಕುಟುಂಬ, ಹಿಂದಿಯಲ್ಲಿ ಜಗತ್ತು, ಆಮೇಲೆ ಇದರಲ್ಲಿ ತಮಿಳಿನಲ್ಲಿ ಹೆಂಡತಿ, ಈ ತರ ಬೇರೆ ಬೇರೆ ಅರ್ಥ ಬರ್ತವೆ. ಸಂಸ್ಕೃತ ಶಬ್ದ ಅದು ಎಲ್ಲವೂ ಬೇರೆ ಬೇರೆ ಅರ್ಥ ಕೊಡುತ್ತೆ. ಈಗ ನಾನು ಈ ವೈದ್ಯಲೋಕ ಅನ್ನೋ ಒಂದು ಪತ್ರಿಕೆ ಇದೆ ಇಲ್ಲಿ ಬೆಂಗಳೂರಿನಲ್ಲಿ, ಅಲ್ಲಿ ಅದಕ್ಕೆ ನಾನು ಈ ಕೆಲವು ಅನುವಾದ ಮಾಡಿ ಕೊಡ್ತಾ ಇದ್ದೆ ಕಾಯಿಲೆ ಬಗ್ಗೆ. ಅದರಲ್ಲಿ ಒಂದು ನನಗೆ ಬಂತು ಕರುಳಿಂದೆ ರೋಗಗಳು ಅಂತ. ನಾನು ಅದನ್ನು ಕರುಳಿನ ಕಾಯಿಲೆಗಳು ಅಂತ ಬರೆದ್ಬಿಟ್ಟು ಅನುವಾದ ಮಾಡಿ ಕೊಟ್ಟೆ. ಅದು ಪ್ರಿಂಟ್ ಆದ್ಮೇಲೆ ಸಿಕ್ಕಾಬಿಟ್ಟೆ ಡಾಕ್ಟರ್ಗಳು ನನಗೆ ಫೋನ್ ಮಾಡಿ ಬೈದ್ರು, ಏನ್ರಿ ನೀವು ಕರುಳಿನ ಕಾಯಿಲೆಗಳು ಅಂತ ಬರೆದ್ಬಿಟ್ಟು ಲಿವರ್ ಕಾಯಿಲೆ ಇರೋದು ಒಂದು. ಆಮೇಲೆ ನಾನು ಡಿಕ್ಷನರಿ ತೆಗೆದ, ಕರುಳು ಅಂದ್ರೆ ಮಲಯಾಳಂದಲ್ಲಿ ಲಿವರು. ಈ ಕರುಳಿಗೆ ಏನ್ ಹೇಳ್ತಾರೆ, ಕೊಡಲು ಅಂತ ಹೇಳ್ತಾರೆ, ಕೊಡಲು. ನೋಡಿ, ಅದು ನೋಡಿ ನಮಗೆ ಬಹಳ ಫೆಮಿಲಿಯರ್ ಹೆಸರು ಅಂತ ಹೇಳಿ ನಾವು ಮಾಡಕ್ ಹೋದ್ರೆ ಅದು ಕೂಡ ಕೈ ಕೊಡುತ್ತೆ ನಮ್ಗೆ. ಇದನ್ನೆಲ್ಲ ಮಲಯಾಳಂದಲ್ಲಿ ಬಹಳಷ್ಟು. ಈಗ ರಾಜ್ಯಂ ಅಂದ್ರೆ ಮಲಯಾಳಂದಲ್ಲಿ ದೇಶ, ಇಲ್ಲಿ ಕನ್ನಡದಲ್ಲಿ ರಾಜ್ಯಂ ಅಂದ್ರೆ ಸ್ಟೇಟ್. ಅಲ್ಲಿ ಸಂಸ್ಥಾನ ಅಂದ್ರೆ ಮಾತ್ರ ರಾಜ್ಯ ಆಗುತ್ತೆ. ಅವರು ದೇಶತ್ತಿಂದೆ ಕದ ಅಂತ ಎಸ್ ಕೆ ಪಟ್ಟೇಕರ್ ಜ್ಞಾನಪೀಠ ಅವಾರ್ಡ್ ತಗೊಂಡಂತ ಒಂದು ಕೃತಿ ಇದೆ. ಒಂದು ದೇಶತ್ತಿಂದೆ ಕಥಾ ಅಂತದ್ದು. ನಾವು ಜನರಲ್ ಅಂತ ತಿಳ್ಕೊತೀವಿ, ಒಂದು ದೇಶದ ಕಥೆ ಅಂತ ತಿಳ್ಕೊತೀವಿ, ಆದ್ರೆ ಒಂದು ಊರಿನ ಕಥೆ ಅದು. ಒಂದು ಊರಿನ ಕಥೆ ಅಂತ ಕನ್ನಡಕ್ಕೆ ಬಂದಿದೆ. ಹಾಗೆ ಕೆಲವೆಲ್ಲ ನಾವು ಮಲಯಾಳಂದಿಂದ ಕನ್ನಡಕ್ಕೆ ಮಾಡುವಾಗ ಮೂಲಭೂತವಾಗಿ ಅದರ ಸ್ವರೂಪ ಮತ್ತೆ ಈ ಇನ್ನೊಂದು ನಿಮ್ಗೆ ಅನುವಾದದ ಬಗ್ಗೆ ಹೇಳ್ಬೇಕಂದ್ರೆ, ಬರೀ ಅನುವಾದ ಶಬ್ದಕ್ಕೆ ಶಬ್ದ ಜೋಡಣೆ ಅನುವಾದ ಆಗೋದಿಲ್ಲ. ಈಗ ನೀವು ಮಡಿಕೇರಿಲಿ ಇದ್ದೀರಾ, ಮಡಿಕೇರಿಯ ಮಳೆಗೂ ಕೋಲಾರದ ಮಳೆಗೂ ವ್ಯತ್ಯಾಸ ಇದೆ. ಈಗ ಮಡಿಕೇರಿಲಿ ಸದಾ ಸುರಿತಾ ಇರುತ್ತೆ ಮಳೆ, ನಮ್ಮ ಕಾಲದಲ್ಲೆಲ್ಲ ಯಾವಾಗ್ಲೂ ಮಳೆ ಸುರಿತಾ ಇತ್ತು. ಹೌದು. ಆದ್ರೆ ಕೋಲಾರದಲ್ಲಿ ಮಳೆನೇ ಆಗಲ್ಲ. ಕೋಲಾರದಲ್ಲಿ ಮಳೆ ಬಂದಾಗ ಎಲ್ರು ಖುಷಿ ಪಟ್ರು ಅಂತ ಇರ್ತದೆ. ಮಡಿಕೇರಿಲಿಗೆ ಮಳೆ ಬಂದ್ರೆ ಸಿಕ್ಕಾಪಟ್ಟೆ ಚಳಿ, ಯಾರು ಮನೆಯಿಂದ ಹೊರಗೆ ಬರೋದಿಲ್ಲ ಅಂತ ಮಡಿಕೇರಿಯಲ್ಲಿ ಆತರ ಇರ್ತದೆ. ಹೌದು. ಈ ವ್ಯತ್ಯಾಸಗಳು ನಮ್ಗೆ ಗೊತ್ತಾಗಬೇಕು. ಇಂಗ್ಲೆಂಡ್ ನಲ್ಲೂ ಬೇಸಿಗೆ ಇರ್ತದೆ, ಡೆಲ್ಲಿಯಲ್ಲೂ ಬೇಸಿಗೆ ಇರ್ತದೆ. ಅದು ಎರಡು ವ್ಯತ್ಯಾಸ ಇದೆ. ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಂಡು ಅನುವಾದ ಮಾಡ್ಬೇಕಾಗುತ್ತೆ. ಸರ್, ಅನುವಾದಕನಿಗೆ ಬೇಕಾದಂತ ಬಹಳ ಅಮೂಲ್ಯವಾದಂತಹ ಹೊಳಹುಗಳನ್ನ ತಾವು ಕೊಟ್ಟಿದ್ದೀರಿ. ಈಗ ಅನುವಾದಿತ ಕೃತಿಗಳಿಗೆ ಸರ್ಕಾರವಾಗಲಿ ಅಥವಾ ಸಾಹಿತ್ಯ ವಲಯದಲ್ಲಿ ಓದುಗರಿಂದ ಸಿಗುವ ಮನ್ನಣೆಗೂ ಸೃಜನಶೀಲ ಆಯಾ ಭಾಷೆಯ ಕೃತಿಗಳಿಗೂ ಸಿಗುವ ಮನ್ನಣೆ, ಇದರಲ್ಲಿ ವ್ಯತ್ಯಾಸ ಏನಾದ್ರೂ ಇದೆಯಾ ಸರ್? ಸಿಗುವ ಮನ್ನಣೆಯ ದೃಷ್ಟಿಯಿಂದ ವ್ಯತ್ಯಾಸ ಇದೆ. ಕೆಲವು ಈಗ ನೋಡಿ, ನಾನು ನಿಮಗೆ ಒಂದು ಉದಾಹರಣೆಯಿಂದ ಹೇಳ್ತೀನಿ. ಬೆನ್ಯಾಮಿನ್ ಒಬ್ಬ ರೈಟರ್ ಇದ್ದಾರೆ ಕೇರಳದಲ್ಲಿ. ಅವರು ಆಡು ಜೀವಿತ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅಂದ್ರೆ ಗಲ್ಫ್ ಕಂಟ್ರಿಯ ಒಂದು ಜೀವನ ಚರಿತ್ರೆ, ಒಬ್ಬ ನಿಜವಾಗ್ಲೂ ಇರುವಂತ ಒಬ್ಬ ವ್ಯಕ್ತಿ ಇದು ಬರೆದಿದ್ದಾರೆ. ಅದು ಸುಮಾರು 50 ಲಕ್ಷ ಕಾಪೀಸ್ ಖರ್ಚಾಗಿದೆ ಕೇರಳದಲ್ಲಿ. ಓಹೋ. ಆದ್ರೆ ಕನ್ನಡಕ್ಕೆ ಅದು ಅನುವಾದ ಆಗ 300 ಕಾಪಿ ಅಷ್ಟೇ, 300 ಕಾಪಿ ಹೋಗಿದ್ದು. ಹಾಗಂದ್ರು. ಅದಕ್ಕೆ ಕಾರಣ ಏನಂದ್ರೆ, ನಮ್ಮ ಜೀವನಕ್ಕೆ ಹತ್ತಿರ ಇರುವಂತದ್ದನ್ನ ನಾವು ಅನುವಾದ ಮಾಡಿದ್ರೆ ಅದಕ್ಕೆ ಮನ್ನಣೆ ಸಿಗುತ್ತೆ. ನೀವು ಅದು ನಮಗೂ ಅದಕ್ಕೆ ಸಂಬಂಧವಿಲ್ಲ, ನಮ್ಮ ಜೀವನಕ್ಕೂ ಆ ಪುಸ್ತಕದ ಬರೋ ಹೀರೋನ್ ಜೀವನಕ್ಕೂ ಸಂಬಂಧ ಇಲ್ಲ ಅಂದ್ರೆ ಅಲ್ಲಿ ಅದಕ್ಕೆ ಮನ್ನಣೆ ಸಿಗೋದಿಲ್ಲ. ಅದಕ್ಕೆ ನಾವು ಆದಷ್ಟು ಮಲಯಾಳಂದಲ್ಲಿ ಬೇಕಷ್ಟು ಒಳ್ಳೊಳ್ಳೆ ಕೃತಿಗಳು ಬಂದಿದೆ, ಕನ್ನಡದಲ್ಲೂ ಅಷ್ಟೇ ಕೃತಿಗಳು ಚೆನ್ನಾಗಿ ಬಂದಿದೆ. ಅದು ಒಂದು, ನಾವು ಅನುವಾದ ಮಾಡುವಾಗ ಇದನ್ನ ಅನುವಾದ ಮಾಡಿದ್ರೆ ಕನ್ನಡಕ್ಕೆ ಸರಿ ಹೋಗುತ್ತಾ ಅಂತ ಯೋಚನೆ ಮಾಡಬೇಕು. ಈಗ ನೋಡಿ, ಯಾನ ಅಂತ ಒಂದು ಕಾದಂಬರಿ ಎಸ್.ಎಲ್. ಭೈರಪ್ಪಂದು, ಅದು ಮಲಯಾಳಂ ಟ್ರಾನ್ಸ್ಲೇಟ್ ಆಗಿದೆ. ಯಾನ ಕೆ.ವಿ. ಕುಮಾರ್ ಅಂತ ಒಬ್ರು ಮಾಡಿದ್ದಾರೆ, ಚೋಮನ್ ದುಡ್ಡಿಯಲ್ಲಿ ಅವರೇ ಮಾಡಿದ್ರು. ಯಾನ ಅಲ್ಲಿ 3 ತಿಂಗಳಲ್ಲಿ 4,000 ಕಾಪೀಸ್ ಖರ್ಚಾಗಿದೆ ಕೇರಳದಲ್ಲಿ. ಇಲ್ಲೂ ಹೋಗಿದೆ ಅವ್ರದ್ದು. ಹಾಗೆ ಚಿರಸ್ಮರಣೆ ನಿರಂಜನ್ ಅವ್ರದ್ದು, ಅದು ಮಲಯಾಳಂಗೆ ಟ್ರಾನ್ಸ್ಲೇಟ್ ಆದಾಗ ಅದು ಒಂಥರ ಈ ದುಡಿಯೋ ವರ್ಗದ ಬೈಬಲ್ ಅಂತ ಅದಕ್ಕೆ ಹೆಸರು. ಅದನ್ನ ನೋಡಿ, ಅಲ್ಲಿ ಬೀಡಿ ಕಟ್ಟುವವರು ಏನ್ ಮಾಡ್ತಾರೆ, ಈ ಕಾಸರಗೋಡು ಇದೆಲ್ಲ ನೋಡಿದ್ ನಾನು, ಅದನ್ನ ಓದಿ ಹೇಳ್ತಾರೆ, ಒಬ್ರು ಓದಿ ಹೇಳ್ತಾರೆ, ಉಳಿದವರು ಬೀಡಿ ಕಟ್ತಾ ಕೇಳ್ತಾರೆ. ಅದನ್ನ ಆ ಓದಿ ಹೇಳುವವನಿಗೆ ಆ ದಿವಸದ ಕೂಲಿ ಕೊಡ್ತಾರೆ ಅವರು ಎಲ್ಲ ಸೇರಿಬಿಟ್ಟು. ಈಗ ಅಷ್ಟೊಂದು ಚೆನ್ನಾಗಿ ಹೋಗಿದೆ ಅದು ಚಿರಸ್ಮರಣೆಯಲ್ಲಿ ಕೇಳದಲ್ಲಿ. ಹಾಗೆ ಕೆಲವು ಕೃತಿಗಳಿಗೆ ಒಳ್ಳೆ ಮನ್ನಣೆ ಸಿಗುತ್ತೆ, ಕೆಲವಕ್ಕೆ ಸಿಗೋದಿಲ್ಲ. ಬೆನ್ಯಾಮಿಂದು ಇದಕ್ಕೆ JCB ಅವಾರ್ಡ್ 25 ಲಕ್ಷ ಅವಾರ್ಡ್ ಬಂದಿದೆ, ಆದ್ರೂ ಕೂಡ ಕನ್ನಡದಲ್ಲಿ ಹೋಗ್ಲಿಲ್ಲ ಅದು. ಈಗ ಸಿನಿಮಾ ಬಂದಿ ಅದರಿಂದ ಹೋಗ್ತಾ ಇದೆ ಸ್ವಲ್ಪ. ಒಂದು
ನನ್ನ 200 ಕಾಪಿ ಹೋಗಿರ್ಬೋದು ಅಷ್ಟೇನೆ. ಹ್ಮ್ 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 ತುಂಬ ಸಂತೋಷ ಸರ್. ಸರ್, ಈಗ ಒಂದು ಕುತೂಹಲದ ಪ್ರಶ್ನೆ. ಮಲಯಾಳಂ ಕೃತಿಗಳು ಎನ್ನುವ ಭಾಷಾಂತರ ಕೃತಿಗೆ ಭಾಷಾಂತರ ಪ್ರಶಸ್ತಿಯನ್ನು ಕೊಟ್ಟು ತಮ್ಮನ್ನು ಗೌರವಿಸಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ. ಈ ಕೃತಿ ರಚನೆಯ ಹಿನ್ನೆಲೆ, ಇದರ ಬಗ್ಗೆ 2 ಮಾತುಗಳನ್ನು ತಾವು ಹೇಳ್ಬೋದಾ? 2018ರಲ್ಲಿ ನನಗೆ ಕುವೆಂಪು ಭಾಷಾ ಭಾರತೀಯ ಗೌರವ ಪ್ರಶಸ್ತಿ ಸಿಕ್ತು. 2018ರಲ್ಲಿ ಈ ಗೌರವ ಪುರಸ್ಕೃತರಿಗೆ ಒಂದು ಕೆಲಸ ಮಾಡ್ತಾರೆ ಅಂದ್ರೆ, ಯಾವ್ದೋ ಪ್ರಕಟಿತ ಅಥವಾ ಅಪ್ರಕಟಿತ ಒಂದು ಪುಸ್ತಕವನ್ನು ಅವರು ಉಚಿತವಾಗಿ ಪ್ರಿಂಟ್ ಮಾಡ್ತಾರೆ ಕುವೆಂಪು ಭಾಷಾ ಭಾರತಿಯವರು. ಅಂದ್ರೆ ನನಗೆ ಗೌರವ ಪ್ರಶಸ್ತಿ ಬಂದಿದ್ದಕ್ಕೆ ನನ್ನ ಒಂದು ಪುಸ್ತಕವನ್ನು ಅವರು ಪ್ರಕಟಿಸುವ ಆಸಕ್ತಿ ತೋರಿಸಿದ್ರು. ಅದಕ್ಕೆ ನಾನೇನ್ ಮಾಡಿದೆ, ಅದು ಪ್ರಕಟಿತ ಆದ್ರೂ ಆಗ್ಬೋದು, ಹಿಂದೆ ಪ್ರಕಟವಾಗಿದ್ದ ಆಗ್ಬೋದು, ಅಥವಾ ಪ್ರಕಟ ಆಗದೆ ಇದ್ರೂ ಆಗ್ಬೋದು. ನಾನೇನು ಹೊಸ ಒಂದು 25 ಕಥೆಗಳನ್ನ, ಒಂದು 30 ಕಥೆಗಳನ್ನ ಸೆಲೆಕ್ಟ್ ಮಾಡಿದೆ. ನಾನು ಅನುವಾದ ಮಾಡಿದ್ದ 30 ಕಥೆಗಳನ್ನ ಸೆಲೆಕ್ಟ್ ಮಾಡಿದೆ. ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬಂದಿರೋದು. ಅದರಲ್ಲಿ ಕೆಲವು 25 ಕಥೆಗಳು ಸೆಲೆಕ್ಟ್ ಆದವು. 20 ಜನರ 25 ಕಥೆಗಳು. ಅದು ಈ ಮಲಯಾಳಂ ಕಥೆಗಳು ಎಂಬ ಪುಸ್ತಕದಲ್ಲಿ ಬಂತದು. ಅವ್ರು ಪ್ರಿಂಟ್ ಹಾಕಿದ್ರು. ಹಾಗೆ 2018ರಲ್ಲಿ ಕುವೆಂಪು ಭಾಷಾ ಭಾರತಿಯವರು ಗೌರವ ಪುರಸ್ಕಾರದ ಪರವಾಗಿ ಒಂದು ಪುಸ್ತಕ ಪ್ರಕಟ ಮಾಡಿ, ಆ ಪುಸ್ತಕಕ್ಕೆ ಈ ಸಾರಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಿದೆ. ಇದರ ಹಿನ್ನೆಲೆ ಇದು. ಇದರಲ್ಲಿ ಬೇರೆ ವಿವಿಧ 25 ಕಥೆಗಳು 25 ರೀತಿಯಲ್ಲಿದೆ. ಅಂದ್ರೆ ವಸ್ತು ವೈವಿಧ್ಯ ಇರುವಂತ ಪುಸ್ತಕ ಇದು. ಅದರಿಂದ ಬಹುಶಃ ಅದಕ್ಕೆ ಪ್ರಶಸ್ತಿ ಬಂದಿದೆ ಗೊತ್ತಿಲ್ಲ. ಇದು ಇದರ ಹಿನ್ನೆಲೆ. ಆಗ್ಲಿ ಸರ್, ಸಂತೋಷ. ತಮ್ಮ ಸದ್ಯದ ಸಾಹಿತ್ಯ ಕೃಷಿಯ ಬಗ್ಗೆ ಹೇಳಿ ಸರ್. ತಾವು ಈಗ ಸದ್ಯ ಏನ್ ಕೆಲಸ ಮಾಡ್ತಾ ಇದ್ದೀರಿ? ಈಗ ಸದ್ಯ ನಾನು ಕಮಲಾದಾಸ್ನ 235 ಕಥೆಗಳನ್ನ ನಾನು ಮಾಡಿ ಒಂದು ರೆಕಾರ್ಡ್ ಮಾಡಿದ್ದೀನಿ. ಕಮಲಾದಾಸ್ ಅಂದ್ರೆ ಅದೇ ನಮ್ಮ ಶ್ರೋತೃಗಳಿಗೆ ಗೊತ್ತಿರ್ತದೆ. ಅವರು ಇಂಗ್ಲಿಷ್ ಮತ್ತು ಮಲಯಾಳಂದಲ್ಲಿ ಬರೆಯುವವರು. ಅವರ 235 ಕಥೆಗಳು ನಾನು ಕನ್ನಡಕ್ಕೆ 5 ಪುಸ್ತಕದಲ್ಲಿ ತಂದಿದ್ದೀನಿ. ಅಂದ್ರೆ ಬೇರೆ ಬೇರೆ ಪ್ರಕಾಶಗಳು ತಂದಿರೋದು. ಅದು ನಾನು ಮಾಡಿದ ಅತ್ಯಂತ ದೊಡ್ಡ ಕೆಲಸ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನನ್ನ ಉದ್ದೇಶ ಇದ್ದಿದ್ದೇ ಅದು. ಕಮಲಾದಾಸ ಅಷ್ಟು ಕಥೆಗಳನ್ನ ಕನ್ನಡಕ್ಕೆ ತರಬೇಕಂತ. ಅದ್ರಲ್ಲಿ ನಾನು ಸಫಲನಾಗಿದ್ದೀನಿ ಈಗ. ಆಮೇಲೆ ಅದಕ್ಕೆ ಓದುವರ ಸಂಖ್ಯೆ ಕಡಿಮೆಯಿಂದ ಅದು ಖರ್ಚಾಗ್ತಾ ಇಲ್ಲ. ಮತ್ತೆ ಇನ್ನೊಂದು 3 ಕಥೆಗಳು ಅದೇ ನೀವು ಹೇಳಿದ್ರಿ ವಿಶ್ವವಿದ್ಯಾನಿಲಯಕ್ಕೆ ಪಠ್ಯದಲ್ಲಿ ಸೇರ್ಪಡೆ ಆಗಿದೆ. ಮತ್ತೆ ಇನ್ನೊಂದು ನಾನು ಹೇಳಲೇಬೇಕು ಏನಂದ್ರೆ, ಇಂದಿನ ಪತ್ರಿಕೆಗಳು, ಕರ್ನಾಟಕದ ಪತ್ರಿಕೆಗಳು ಅನುವಾದಕ್ಕೆ ಕೊಡುವಷ್ಟು ಪ್ರೋತ್ಸಾಹ, ಒರಿಜಿನಲ್ಗೆ ಎಷ್ಟು ಕೊಡ್ತಾರೆ ಅಷ್ಟೇ ಪ್ರೋತ್ಸಾಹ ಅನುವಾದಕ್ಕೂ ಕೊಡ್ತಾರೆ. ಅದು ಯಾವುದೇ ಪತ್ರಿಕೆ ಆಗಲಿ, ಯಾವುದೇ ತಗೊಳ್ಳಿ, ಅನುವಾದ ಅಂದ ತಕ್ಷಣ ಅವರು ಫಸ್ಟ್ ಅದನ್ನ ನೋಡ್ತಾರೆ, ಚೆನ್ನಾಗಿದೆಯಾ ತಗೊಳ್ತಾರೆ, ಇಲ್ಲಾಂದ್ರೆ ಬಿಡ್ತಾರೆ ಅಷ್ಟೇ. ಆದ್ರೆ ಅಷ್ಟು ಸಪೋರ್ಟ್ ಯಾವ ಭಾಷೆಯಲ್ಲಿ ಇಲ್ಲ ಅಂತ ನಾನು ಧೈರ್ಯವಾಗಿ ಹೇಳ್ತೇನೆ. ಹಾಗಾದ್ರೆ ಅನುವಾದ ಕ್ಷೇತ್ರಕ್ಕೆ ಪತ್ರಿಕಾ ಪ್ರಪಂಚ ಬಹಳ ದೊಡ್ಡ ಒಂದು ಸಪೋರ್ಟ್ ಅಥವಾ ಬೆಂಬಲವನ್ನು ಕೊಟ್ಟಿದೆ. ನೆನ್ಸ್ಕೊಳ್ಳೋದು ಪತ್ರಿಕೆಗಳನ್ನ. ನಾನೊಬ್ಬ ಅನುವಾದಕ, ಒಬ್ಬ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅನುವಾದ ಪ್ರಶಸ್ತಿಗೆ ಭಾಜನಾಗಿದ್ದೀನಿ ಅಂದ್ರೆ ಅದಕ್ಕೆ ಮೇನ್ ಕಾರಣ ಇಂದಿನ ಪತ್ರಿಕೆಗಳು. ಅದಕ್ಕೆ ನನ್ನ ಒಂದು ಪುಸ್ತಕವನ್ನ ಇಂದಿನ ಕನ್ನಡ ಪತ್ರಿಕೆಗಳಿಗೆ ಅರ್ಪಣೆ ಮಾಡಿದ್ದೀನಿ. ಅಷ್ಟು ಸಪೋರ್ಟ್ ಮಾಡ್ತಾರೆ. ಮತ್ತೆ ಅವ್ರು ಹೇಳ್ತಾರೆ, ನೋಡಿ ಈ ತರ ಒಂದು ಕತೆ ಬಂದಿದೆಯಲ್ಲ ಅಂತ. ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮ್ಗೆ, ಈ ಒಂದು ಅಕಾಡೆಮಿ ಇದೆ ಈಗ, ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಇದೆಯಲ್ಲ, ಬರೀ ಅನುವಾದಕ್ಕಾಗಿ ಇರುವಂತ ಒಂದು ಅಕಾಡೆಮಿ. ಅದು ಎಲ್ಲ ಪ್ರತಿ ವರ್ಷ ಒಳ್ಳೆಯ ಅನುವಾದ ಪುಸ್ತಕಕ್ಕೆ ಮತ್ತೆ ಗೌರವ ಪ್ರಶಸ್ತಿ 2 ಕೊಡ್ತಾರೆ. 2 ನನಗೆ ಬಂದಿದೆ, 2 ಬಂದಿದೆ. 2010ರಲ್ಲಿ ಒಂದ್ಸರಿ ಬಂತು, 2018ರಲ್ಲಿ ಬಂತು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಪ್ರಶಸ್ತಿಗಳು. ಸರ್, ಈಗ ನಿಡುಗಾಲ ನೀವು ಕೊಡಗಿನಲ್ಲಿದ್ದವರು, ಕೊಡಗಿನ ಜನರ ಜೊತೆ ಒಡನಾಡಿ ಇಲ್ಲಿ ನಿಮ್ಮ ಸಾಹಿತ್ಯ ಪರ ಕೆಲಸವನ್ನು ಬೆಳೆಸಿಕೊಂಡವರು, ಓದುವಿಕೆಯ ವಿಷಯದಲ್ಲಿ ಒಟ್ಟು ಸಾಹಿತ್ಯ ಪ್ರೀತಿಯನ್ನು ಬೆಳೆಸಿಕೊಳ್ಳುವ ನಿಟ್ಟಿನಲ್ಲಿ ತಮ್ಮ ಕಿವಿ ಮಾತೇನು ಸರ್, ಹಿರಿಯರಾಗಿ ತಾವು ಹೇಳಬೇಕು? ನಾನು ಒಂದು ಹೇಳ್ತೇನೆ, ದಯವಿಟ್ಟು ಕನ್ನಡ ಪುಸ್ತಕಗಳನ್ನ ತಗೊಳ್ಳಿ, ಓದಿ. ಅದರಲ್ಲೂ ಕೊಡಗಿನವರಾದ್ರೆ ಅವರಿಗೆ ಬಹಳ ಪ್ರಾಮುಖ್ಯತೆ ಕೊಡಿ. ಪ್ರತಿಯೊಬ್ಬರು ನಾನು ಹೇಳ್ತೀನಿ, ಓದದೇ ಇರುವಂತ ಓದದ ಬಾಯಿ ಬಿಲದ ಬಾಯಿ ಅಂತ ಹೇಳ್ತಾರೆ. ನಾವು ಓದುವಾಗ ಅದೊಂದು ಚರ್ಚಾಕೂಟನೆ ಆಗ್ತಾ ಇತ್ತು. ಅದರಿಂದ ದಯವಿಟ್ಟು ಪ್ರತಿಯೊಬ್ಬರು ಪುಸ್ತಕ ಓದಿ. ಒಂದು ಪುಸ್ತಕ, ತಿಂಗಳಿಗೆ ಒಂದು ಪುಸ್ತಕ ಕೊಳ್ಳಿ. ಒಳ್ಳೆ ಪುಸ್ತಕಗಳನ್ನ ಕೊಳ್ಳಿ. ನೀವು ಎಲ್ಲ ಪುಸ್ತಕಗಳನ್ನ ತಗೋಬೇಕು ಅಂತಿಲ್ಲ. ದಯವಿಟ್ಟು ಓದೋದು ಅಭ್ಯಾಸ ಮಾಡಿ. ದಿವಸಕ್ಕೆ ಒಂದು 2 ಪೇಜ್ 3 ಪೇಜ್ ಓದಿ. ಅವಾಗ ಏನಾಗುತ್ತೆ, ನಮಗೆ ಈ ನಮ್ಮ ಮನಸ್ಸಿನ ಕಲ್ಮಶ ಎಲ್ಲ ಹೊರಗಾಗುತ್ತೆ. ನಮ್ಗೆ ಯಾವಾಗ್ಲೂ ಅಷ್ಟೇನೆ, ಓದು ನಿಮ್ಮನ್ನ
ಬೆಳೆಸೋದಷ್ಟೇ ಅಲ್ಲ, ಹ್ಮ್ ಮನಸ್ಸನ್ನ ಶುದ್ಧೀಕರಿಸ್ತದೆ. ಹ್ಮ್ ಹ್ಮ್ ಅದಕ್ಕೆ ನಾನು ಯಾವಾಗಲೂ ಹೇಳೋದು, ದಯವಿಟ್ಟು ಓದಿ. ಪುಸ್ತಕವಿಲ್ಲದ ಮನೆ ಸ್ಮಶಾನ ಇದ್ದಂಗೆ ಅಂತ ನಾನು ಹೇಳ್ತಾ ಇರ್ತೀನಲ್ಲ. ದಯವಿಟ್ಟು ನೀವು ಎಷ್ಟೆಷ್ಟೋ ಹೋಟ್ಲಿಗೆ ಹೋಗಿ ಖರ್ಚು ಮಾಡ್ತೀರಾ ಅಥವಾ ಸಿನಿಮಾಕ್ಕೆ ಹೋಗ್ತೀರಾ, ಎಲ್ಲಕ್ಕೂ ಹೋಗಿ ನೀವು ಜೊತೆಗೆ ಒಂದು ಪುಸ್ತಕ ತಗೊಳ್ಳಿ. ನೀವು ಹ್ಮ್ ಹ್ಮ್ ತಿಂಗಳಿಗೆ ಒಂದು ಪುಸ್ತಕ ತಗೊಳ್ಳಿ ಸಾಕು. ಈಗ ನಾವೆಲ್ಲ ಹಿಂದುಳಿದವರು ಹಾಗೇನೆ. ಈಗ ನೋಡಿ, ತುಂಬಾ ಹಿಂದುಳಿಯ ಕಾರಣ ನಮ್ಮ ಪುಸ್ತಕಗಳು ಮಾರಾಟ ಆಗ್ತಾ ಇಲ್ಲ ಅಂತ ನೋವಿದೆ, ಸಿಕ್ಕಾಬಿಟ್ಟಿದೆ. ಹ್ಮ್ ಹ್ಮ್ ಎಂತದ್ ಮಾಡಿದ್ರು ಕೂಡ ನಮ್ಮ ಕನ್ನಡದವರು ಓದೋದಿಲ್ಲ. ಹ್ಮ್ ಹ್ಮ್ ಅದಕ್ಕೆ ಅವ್ರ ಪ್ರತಿಯೊಬ್ಬ ಕೊಡಗಿನ ಜನತೆಗೆ, ಕೊಡಗಿನಲ್ಲಂತೂ ನಾವೆಲ್ಲ ಇದ್ದಾಗ 66ನೇ ಇದ್ದಾಗ ಸಾಹಿತ್ಯ ಅನ್ನೋದೇ ಇಲ್ಲ. ಹ್ಮ್ ಹ್ಮ್ ಆವಾಗ ಬರಿತಾ ಇದ್ದೇವೆ DN ಕೃಷ್ಣಯ್ಯ, BD ಗಣಪತಿ, BD ಸುಬ್ಬಯ್ಯ, ಇವರೆಲ್ಲ ಬರಿತಾ ಇದ್ರು ಅಷ್ಟೇ. ಹ್ಮ್ ಹ್ಮ್ ಆಮೇಲೆ K ಸಚ್ಚಿದಾನಯ್ಯ ಅಂತ ಸುಳ್ಯದವರು, ಅವರು ಚಿರಂತನ K ಸಚ್ಚಿದಾನಯ್ಯ, ಚಿರಂತನ, ಹ್ಮ್ ಅವ್ರು ನನಗೆ ಮೇಸ್ಟ್ ಆಗಿದ್ರು. ಇಂಥ ಜನಗಳು ಇದ್ರೆ ಹೊರತು ಅವಾಗ ಹೊಸ ಹುಡುಗರು ಯಾರು ಇರ್ಲಿಲ್ಲ. ಅವಾಗ ನಮಗೆ ಖುಷಿ, ಶಕ್ತಿ ಪವರ್ ಒಂದು ಪ್ರಶ್ನೆಗೆ ಉತ್ತರ ಬಂದ್ಬಿಟ್ರೆ ನಮಗೆ ಅದು ದೊಡ್ಡ ಸಾಹಿತ್ಯ ಆಗ್ಬಿಡ್ತಿತ್ತು. ಅದರಿಂದ ದಯವಿಟ್ಟು ನಾನು ಎಲ್ರಿಗೂ ನಮ್ಮ ಜನತೆಗೆ ಹೇಳೋದು, ದಯವಿಟ್ಟು ಪುಸ್ತಕನ ಕೊಂಡು ಓದಿ. ಆಮೇಲೆ ಪತ್ರಿಕೆಗಳು, ಕನ್ನಡ ಪತ್ರಿಕೆಗಳು, ಒಂದು ಇಂಗ್ಲಿಷ್ ಇರ್ಲಿ, ಒಂದು ಕನ್ನಡ ಪತ್ರಿಕೆಯನ್ನು ಓದಿ. ಅದು ಕೂಡ ಜಿಲ್ಲಾ ಮಟ್ಟದ ಪತ್ರಿಕೆ ದಯವಿಟ್ಟು ಅದಕ್ಕೆ ಸಪೋರ್ಟ್ ಕೊಡಿ. ರಾಜ್ಯ ಮಟ್ಟದ ಪತ್ರಿಕೆಗಳಿಗೆ ಸಾಕಷ್ಟು ಜನ ಓದೋರಿರ್ತಾರೆ, ಜಿಲ್ಲಾ ಮಟ್ಟದ ಇದಕ್ಕೆ ಕಡಿಮೆ ಇರ್ತಾರೆ. ಅದರಿಂದ ಅದನ್ನು ಬೆಳೆಸಿ ನೀವು. ಅಡ್ವೆಂಚರಸ್ ಲೈಫ್ ಈ ಪತ್ರಿಕೆ. ಒಬ್ರು ಹೇಳ್ತಾರೆ, ಪತ್ರಿಕೆ ಶುರು ಮಾಡೋ ಮೊದಲು ಒಬ್ರು ಬಂದು ಕೇಳಿದ್ರು, ನಾವು ಪತ್ರಿಕೆ ಶುರು ಮಾಡೋದು, ನೀವು ಬೇಕಾದ್ರೆ ಯುದ್ಧ ಮಾಡ್ಬೋದು, ಪತ್ರಿಕೆ ಶುರು ಮಾಡೋದು ಅಷ್ಟು ಸುಲಭ ಇಲ್ಲ ಅಂತ ಹೇಳಿದೆ. ಅದನ್ನ ಕೇಳಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದಾರೆ. ಹೇಳಿ ಆಗ್ಲಿ. ತಮ್ಮ ಸುದೀರ್ಘವಾದ ಜೀವನಾನುಭವದಿಂದ ಅನುವಾದದ ಕ್ಷೇತ್ರಕ್ಕೆ ನೀವು ತೊಡಗಿದಂತಹ ಅದರ ಹಿನ್ನೆಲೆಯನ್ನು ಹೇಳಿದಿರಿ ಸರ್. ಹಾಗೆ ಸಾಹಿತ್ಯ ಪ್ರೀತಿಯನ್ನು ಬೆಳೆಸ್ಕೊಳ್ಬೇಕಾದ ಅಗತ್ಯವನ್ನು, ಅದು ಕೊಡುವಂತಹ ಸಂಸ್ಕೃತಿಯನ್ನು, ಆಮೇಲೆ ಆ ಸಾಹಿತ್ಯದ ರುಚಿಯನ್ನು ಎಲ್ಲವನ್ನೂ ಕೂಡ ನಮ್ಮೆಲ್ಲ ರೇಡಿಯೋ ಕೇಳುಗರಿಗೆ ಉಣಬಡಿಸಿದಿರಿ. ಕೇಳುಗ ವಲಯದ ಎಲ್ಲ ಶ್ರೋತೃ ಬಂಧುಗಳ ಪರವಾಗಿ ನಿಮಗೆ ಹಿರಿಯರಾದಂತಹ KK ಗಂಗಾಧರನ್ ಅವರಿಗೆ ಅನಂತ ವಂದನೆಗಳು ಸರ್. ಧನ್ಯವಾದ, ನಮಸ್ಕಾರ. ನಾನು ಅಷ್ಟೇನೆ ನಮ್ಮ ಎಲ್ಲ ಶ್ರೋತೃ ಬಾಂಧವರಿಗೆ ವಿನೀತವಾದ ನಮಸ್ಕಾರ. ನಾನು ಒಂದೇ ಮಾತಿನಲ್ಲಿ ನಾನು ಮುಗಿಸೋದಂದ್ರೆ, ನನಗಿಂತ ಕಿರಿಯರಿಲ್ಲ ಎಂಬ ಒಂದು ಬಸವಣ್ಣನ ವಚನದಿಂದ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.